ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಯುತ ವೆಂಕಟೇಶ್ ಮತ್ತು ಅವರ ಪರಿವಾರದವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನಮ್ಮೆಲ್ಲರ ಹೃನ್ಮಂದಿರವನ್ನು ಬಿಡುತ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 35ನೇ ಶ್ಲೋಕದಲ್ಲಿ ಈ ತಾಮಸಿಕ ಧೃತಿಗೆ ಸಂಬಂಧಪಟ್ಟ ವಿಚಾರವನ್ನು ನಾವು ನೋಡಿದ್ದೇವೆ. ಈ ತಾಮಸಿಕ ಧೃತಿ ಹೆಚ್ಚಾಗಿರುವಂತಹ ಮನುಷ್ಯ ಯಾವಾಗಲೂ ತಾನು ಅತಿಯಾದ ನಿದ್ದೆಯನ್ನು ಮಾಡ್ತಾ ಇದ್ದೇನೆ ಅಂತ ಗೊತ್ತಿದ್ದರೂ, ನಾನು ಅತಿಯಾದ ಭಯಕ್ಕೆ ಒಳಗಾಗ್ತಾ ಇದ್ದೇನೆ ಅಂತ ಗೊತ್ತಿದ್ದರೂ, ನನಗೆ ಸಣ್ಣ ಸಣ್ಣ ವಿಷಯಕ್ಕೂ ಮತ್ತೆ ಮತ್ತೆ ಶೋಕ ಆಗ್ತೆ ಅಂತ ಗೊತ್ತಿದ್ದರೂ, ಮತ್ತು ಸಾಮಾನ್ಯ ವಿಷಯದಲ್ಲೂ ಸಹ ನಾನು ಕುಸಿದು ವಿಷಾದಕ್ಕೆ ಒಳಗಾಗ್ತೇನೆ ಅಂತ ಗೊತ್ತಿದ್ದರೂ, ತನಗೆ ಆಗಾಗ ಅತಿಯಾದಂತಹ ಈ ಮದ ಅಂದರೆ ವಿಷಯಾಸಕ್ತಿ ಅತ್ಯಂತ ಹೆಚ್ಚಾಗ್ತದೆ ಅಂತ ಗೊತ್ತಿದ್ದರೂ ಸಹ ಆತ ಅದನ್ನು ಬಿಡಲಿಕ್ಕಾಗದೆ ಅಲ್ಲಿಯೇ ಒದ್ದಾಡ್ತಾ ಇರ್ತಾನೆ. ಬಿಡಲಿಕ್ಕಾಗದೆ ಅಂತಂದರೆ ಬಿಡುವ ಪ್ರಯತ್ನವನ್ನೇ ಮಾಡೋದಿಲ್ಲ. ಹಾಗಾಗಿ ಈ ತಾಮಸಿಕ ಧೃತಿ ಕೊನೆಗೆ ಏನು ಮಾಡುತ್ತೆ ಕೇಳಿದರೆ, ನ ವಿಮುಂಚತಿ, ಅದನ್ನು ಆತ ಸುತರಾಂ ಬಿಡುವುದಿಲ್ಲ, ಇವಿಷ್ಟನ್ನು ಅಂತ ಬಿಡುವ ಪ್ರಯತ್ನವನ್ನು ಮಾಡುವುದಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಈ ಧೃತಿಗೆ ಸಂಬಂಧಪಟ್ಟಂತಹ ತ್ರೈವಿಧ್ಯವನ್ನು ನಾವು ನೋಡಿದಂತೆ ಆಯಿತು. ಮುಂದೆ ನಾವೆಲ್ಲರೂ ಬದುಕಿನಲ್ಲಿ ಬಹಳವಾಗಿ ಬಯಸುವಂಥದ್ದು ಸುಖ, ಆ ಸುಖದ ವಿಚಾರ. ಆದರೆ ಅದನ್ನು ಹೇಳೋಕ್ಕಿಂತ ಮೊದಲು ನಾವು ಸ್ವಲ್ಪ ಹಿಂದೆ ಹೋಗಿ ಮತ್ತೆ ಮುಂದಕ್ಕೆ ಬರಬೇಕು. ಯಾಕೆ ಅಂದರೆ 14ನೇ ಅಧ್ಯಾಯದಲ್ಲಿ ಭಗವಂತ ಈ ಸತ್ವ, ರಜಸ್ಸು ಮತ್ತು ತಮಸ್ಸು ಈ ಗುಣಗಳನ್ನು ನಮಗೆ ಪರಿಚಯಿಸಿದ್ದಾನೆ. ಆಮೇಲೆ 17ನೇ ಅಧ್ಯಾಯದಲ್ಲಿ ಅರ್ಜುನನ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಉಪಕ್ರಮಿಸಿ ಶ್ರದ್ಧೆಯನ್ನು ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳಿಗೆ ಅನುಗುಣವಾಗಿ 3 ತರಹದಲ್ಲಿ ಇದೇ ಶ್ರದ್ಧೆ ಅನ್ನೋದನ್ನು ಹೇಳಿದ. ಅದೇ ಅಧ್ಯಾಯದಲ್ಲಿ ಈ 3 ಗುಣಗಳಿಗೆ ಅನುಗುಣವಾಗಿ ಮತ್ತೆ ಆಹಾರ, ಯಜ್ಞ, ತಪಸ್ಸು, ದಾನ ಇವುಗಳಲ್ಲೂ ಸಹ ತ್ರೈವಿಧ್ಯವನ್ನು ಹೇಳಿದ. ಅಂದರೆ 17ನೇ ಅಧ್ಯಾಯದಲ್ಲಿ ಭಗವಂತ ಶ್ರದ್ಧಾ ತ್ರೈವಿಧ್ಯವನ್ನು, ಮತ್ತು ಆಹಾರದ ತ್ರೈವಿಧ್ಯವನ್ನು, ಯಜ್ಞದ ತ್ರೈವಿಧ್ಯವನ್ನು, ತಪಸ್ಸಿನ ತ್ರೈವಿಧ್ಯವನ್ನು, ದಾನದ ತ್ರೈವಿಧ್ಯವನ್ನು ಹೇಳಿದ್ದಾನೆ. ಈ ಎಲ್ಲ ತ್ರಿವಿಧತೆಗೆ ಕಾರಣ ಅದರ ಹಿಂದಿರುವಂತಹ ಗುಣಗಳು. 14ನೇ ಅಧ್ಯಾಯದಲ್ಲಿ ಪ್ರಾರಂಭವಾದ ಗುಣಗಳು 17ನೇ ಅಧ್ಯಾಯದಲ್ಲೂ ಚಾಚಿಕೊಂಡವು ತಮ್ಮ ಸ್ವಭಾವವನ್ನು, ತಮ್ಮ ವಿಷಯವನ್ನು. ಆದ ಮೇಲೆ ಈ 18ನೇ ಅಧ್ಯಾಯದಲ್ಲಿ ಮತ್ತೆ
ತ್ಯಾಗದ ತ್ರೈವಿಧ್ಯ, ಅದಕ್ಕೂ ಕಾರಣ ಗುಣಗಳು. ಜ್ಞಾನದ ತ್ರೈವಿಧ್ಯ, ಕರ್ಮದ ತ್ರೈವಿಧ್ಯ, ಮತ್ತು ಕರ್ತೃತ್ರೈವಿಧ್ಯ, ಬುದ್ಧಿಯ ತ್ರೈವಿಧ್ಯ, ಧೃತಿಯ ತ್ರೈವಿಧ್ಯ. ಇಷ್ಟು ಅಲ್ಲಿಗೆ ಎಷ್ಟಾಯಿತು ಅಂದರೆ 11 ಅಂಶಗಳ ಕಾರ್ಯಕ್ರಮ ಆಯಿತು ಲೆಕ್ಕ ಹಾಕಿದರೆ. 17ನೇ ಅಧ್ಯಾಯದಲ್ಲಿ 5, ಈ ಅಧ್ಯಾಯದಲ್ಲಿ ಮತ್ತೆ ನಾವು ಈಗ ನೋಡಿದ್ದು 6, ಮತ್ತಿನ್ನು ಒಂದು ನೋಡಬೇಕಾದುಂಟು ಸುಖ 7. ಅದನ್ನು ಸೇರಿಸ್ಕೊಂಡ್ರೆ ಒಟ್ಟು 12 ಅಂಶಗಳ ಕಾರ್ಯಕ್ರಮ ಆಗ್ತದೆ. ಹೀಗೆ ಈಗ ಸುಖದ ವಿಚಾರವನ್ನು ಹೇಳಲಿಕ್ಕೆ ಭಗವಂತ ಮುಂದಾಗಿದ್ದಾನೆ. ಶ್ರದ್ಧೆಯಿಂದ ಆರಂಭಿಸಿ ಧೃತಿಯವರೆಗೆ ಒಟ್ಟು 11 ಅಂಶಗಳಾಗುತ್ತೆ ಅಂತ ನಾನು ಹೇಳಿದೆ. ಇದಕ್ಕೆಲ್ಲ ಕಾರಣ ಈ ತ್ರಿಗುಣಗಳೇ ಕಾರಣ, ಎಲ್ಲ ಬೇರೆ 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 ಆಗೋದಕ್ಕೆ. ಈಗ 12ನೇದಾದಂತಹ ಈ ಸುಖದ ತ್ರೈವಿಧ್ಯವನ್ನು ಭಗವಂತ ಹೇಳಬೇಕು. ಈ 12 ಅಂಶಗಳಲ್ಲೂ ಸಹ ರಾಜಸ ಮತ್ತು ತಾಮಸ ಭಾವಗಳನ್ನು ಕಡಿಮೆ ಮಾಡಿಕೊಳ್ತಾ ಸತ್ವ ಭಾವವನ್ನು ಅಂದರೆ ಸಾತ್ವಿಕ ಭಾವವನ್ನು ಹೆಚ್ಚಾಗಿ ಮಾಡಿಕೊಳ್ತಾ ಹೆಚ್ಚಾಗಿ ಅವುಗಳನ್ನು ಅಳವಡಿಸಿಕೊಳ್ತಾ ಹೋದರೆ ಸಾಧಕನಾದ ಮನುಷ್ಯ ತನ್ನ ಸಾಧನೆಯ ಪರಿಪೂರ್ಣ ಸ್ಥಿತಿಗೆ ತಲುಪ್ತಾನೆ ಎನ್ನುವಂಥದ್ದು ಭಗವಂತನ ಹೃದ್ಗತವಾದ ಅಭಿಪ್ರಾಯ. ಅಕಸ್ಮಾತ್ ಉತ್ಕಟವಾದ ಸಾಧನೆಯನ್ನು ಈ ದಿಸೆಯಲ್ಲಿ ಮಾಡೋದಕ್ಕೆ ಆಗದೇ ಇದ್ದರೆ ಕೊನೆಯ ಪಕ್ಷ ಈ ಗುಣಗಳನ್ನು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಸಾಮಾನ್ಯ ಮಟ್ಟದಲ್ಲಿ ಮಾಡಿದರೂ ಸಹ ಆತ ಉತ್ತಮ ವ್ಯಕ್ತಿಯಾಗ್ತಾನೆ. ಸಮಾಜ ಕಂಟಕನಾಗುವಂತಹ ಯಾವುದೇ ದುರ್ಗುಣಗಳಿಂದ ಆತ ದೂರ ಸರಿದು ನಿಲ್ತಾನೆ, ಉತ್ತಮ ನಾಗರಿಕನಾಗ್ತಾನೆ, ಅವನ ವ್ಯಕ್ತಿತ್ವದ ವಿಕಸನ ಹಸನಾಗಿ ಆಗ್ತದೆ. ಗೀತೆ ಅಧ್ಯಾತ್ಮದ ಮುಖವನ್ನೂ ಹೇಳುತ್ತೆ, ಸಾಮಾಜಿಕವಾದಂಥ ಮುಖವನ್ನು ಹೇಳುತ್ತೆ. ತೀವ್ರವಾದ ಸಾಧನೆ ಇದ್ದರೆ ಅಧ್ಯಾತ್ಮದ ನಡೆ, ಸಾಮಾನ್ಯ ಸಾಧನೆ ಇದ್ದರೆ ಸ್ವಸ್ಥ ಸಮಾಜದ ಪ್ರಜೆ. ಹೀಗೆ ಹೇಳ್ತಾ ಭಗವಂತ ಈಗ ಮತ್ತೆ ಶ್ರದ್ಧೆಯಿಂದ ಆರಂಭಿಸಿ ಧೃತಿಯವರೆಗಿನ 11 ಅಂಶಗಳು ಸಹ ಇವು ಸಾಧನಾ ಸಮುದಾಯಗಳು. ಆದರೆ 12ನೇದಾದ ಈ ಸುಖ ಏನುಂಟು ಇದು ಸಾಧ್ಯ ಕೋಟಿಗೆ ಸಂಬಂಧಪಟ್ಟಿದ್ದು. ಈ 11 ಅಂಶಗಳು ಸಾಧನಾ ರೂಪವಾಗಿ ಇರಬೇಕಾದವುಗಳು. ಯಾಕೆ ಬೇಕು ಅಂದರೆ 12ನೇದಾದ ಈ ಸಾತ್ವಿಕ ಸುಖವನ್ನು ಪಡೆಯೋದಕ್ಕೋಸ್ಕರ. ಸಾಧನೆಯಿಂದ ಸಾಧ್ಯ ಪ್ರಾಪ್ತವಾಗ್ತದೆ. ಹಾಗಾಗಿ ಇದು ಸಾಧ್ಯ ಸ್ಥಾನದಲ್ಲಿರುವಂಥದ್ದು. ಅಂದ ಮಾತ್ರಕ್ಕೆ ಅದರಲ್ಲಿ ಸಾಧನೆಯ ಅಂಶ ಇಲ್ಲ ಅಂತ ಅಲ್ಲ, ಉಂಟು, ಅದರ ಕಡಿಮೆ ಅಂಶ. ಇಷ್ಟು ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಬದುಕಿನ ಗುರಿ ಸುಖವನ್ನು ಪಡೆಯೋದು. ನಾವು ಏನೇ ಮಾತು ಹೇಳಿದ್ರೂ ಸಹ ಅದಕ್ಕೊಂದು ಯಾಕೆ ಅಂತ ಪ್ರಶ್ನೆ ಕೇಳೋದಕ್ಕಾಗತ್ತೆ. ಆದರೆ ನಾನು ಸುಖ ಪಡಬೇಕು ಅಂತ ಹೇಳಿದರೆ ಯಾಕೆ ಅಂತ ಯಾರೂ ಪ್ರಶ್ನೆ ಕೇಳೋದಿಲ್ಲ. ಯಾಕೆಂದರೆ ನಮ್ಮೆಲ್ಲರ ಬದುಕಿನ ಚರಮ ಪರಮ ಲಕ್ಷ್ಯ ಸುಖಾವಾಪ್ತಿ, ಅಂದರೆ ಸುಖ ಪ್ರಾಪ್ತಿ. ಸುಖ ಯಾಕೆ ಪಡಬೇಕು ಅಂತ ಯಾರೂ ಕೇಳೋದೇ ಇಲ್ಲ. ಕೇಳಿದರೆ ಅದಕ್ಕೆ ಉತ್ತರವೂ ಇಲ್ಲ ಅಷ್ಟೇ. ಯಾಕೆಂದರೆ ಸುಖ ಅಂದರೆ ಆತ್ಯಂತಿಕ ಸುಖ ಬೇರೆ ಅಲ್ಲ, ನಮ್ಮ ಸ್ವರೂಪ ಬೇರೆ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈಗ ಆ ಸುಖದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇವೆ. 36ನೆಯ ಶ್ಲೋಕ. ಸುಖಂತು ಇದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ನಾನು ಅದನ್ನು ಬಿಡಿಸಿ ಹೇಳಿದ್ದೇನೆ, ಹಾಗಾಗಿ ಸುಖಂತು ಇದಾನೀಂ ಅಂತ ಹೇಳಿದ್ದೇನೆ. ಎಲ್ಲ ಕಡೆಗೂ ಪುಸ್ತಕದೊಳಗೆ ಸುಖಂತ್ವಿದಾನೀಂ ಅಂತಲೇ ಇರ್ತದೆ. ಹಾಗೆ ಇರಬೇಕಾದದ್ದು ಸರಿ ಮುದ್ರಣದಲ್ಲಿ. ಹಾಗೆ ಅಭ್ಯಾಸಾತ್ ರಮತೆ ಅಂತಿರುತ್ತೆ, ಅಲ್ಲಿ ಬಿಡಿಸಿ ಹೇಳಿದಾಗ ಅಭ್ಯಾಸಾತ್ ರಮತೆ ಅಂತ ಆಗ್ತದೆ.
ಇದಿಷ್ಟು ಈ ಶ್ಲೋಕದ ಪಠನದ ಒಂದು ಹಿನ್ನೆಲೆ. ಇದರ ಅರ್ಥ ಏನು ಅಂದರೆ, ಭರತರ್ಷಭ, ಭರತ ಕುಲದಲ್ಲಿ ಹುಟ್ಟಿದಂತಹ ಅರ್ಜುನ, ಸುಖ 3 ತರವಾಗಿ ಇರ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ. ಅದನ್ನು ಕೇಳು. ಅಭ್ಯಾಸ ಮಾಡ್ತಾ ಮಾಡ್ತಾ ಕ್ರಮಕ್ರಮವಾಗಿ ಯಾವ ಸುಖದಲ್ಲಿ ಸಾಧಕ ಓಲಾಡ್ತಾನೋ, ದುಃಖದ ಕೊನೆಯನ್ನೇ ಸಹ ಆತ ಮುಟ್ಟಿಬಿಡ್ತಾನೋ, ಅಂತಹ ಸುಖ ಯಾವುದು ಅಂದರೆ ನಾನು ಮುಂದೆ ಹೇಳ್ತೇನೆ, ಕೇಳು. ದುಃಖಾಂತಂಚ ಅಂದರೆ ದುಃಖದ ಕೊನೆಯನ್ನು ಮುಟ್ತಾನೆ. ದುಃಖದ ಕೊನೆ ಅಂದರೆ ಅದು ದುಃಖ ಇಲ್ಲ ಅಂತ ಅರ್ಥ. ಅದನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ, ಕೇಳು ಅನ್ನೋದು ಈ ಶ್ಲೋಕದ ಶಬ್ದಶಃ ಅರ್ಥ. ಸುಖವನ್ನು 3 ರೀತಿಯಾಗಿ ವಿಂಗಡಿಸಲು ಹೊರಟಂತಹ ಭಗವಂತ ಈ ಶ್ಲೋಕದ ಮೂಲಕ ಆ 3 ತರಹದ ಸುಖಗಳಿಗೆ ಪೀಠಿಕೆಯನ್ನು ಹೇಳ್ತಾನೆ. ಅದು ಗೀತೆಯ ವಿಶೇಷತೆ. ಹಿಂದೂ ನಾವು ನೋಡ್ಕೊಂಡು ಬಂದಿದ್ದೇವೆ. ಮಧ್ಯದಲ್ಲಿ ಒಂದೊಂದು ಶ್ಲೋಕ ಮುಂದೆ ಹೇಳಬೇಕಾದ ವಿಷಯಗಳಿಗೆ ಒಂದು ಲಘು ಪೀಠಿಕೆಯನ್ನು ನಮಗೆ ತಿಳಿಸಿಕೊಡುತ್ತೆ. ಹೀಗೆ ಇದು ಪೀಠಿಕಾ ಭಾಗವಾದಂತಹ ಶ್ಲೋಕ ಅಂತ ಒಂದು ಅಭಿಪ್ರಾಯ ಉಂಟು. ಮುಂದೆ ನಿರೂಪಿತ ಆಗುವಂತಹ 3 ವಿಧದ ಸುಖಗಳಿಗೂ ಸಹ ಈ ಶ್ಲೋಕ ಪೂರ್ತಿಯಾಗಿ ಪೀಠಿಕೆ ಎನ್ನುವಂಥ ಒಂದು ಅಭಿಪ್ರಾಯ ಉಂಟು, ಒಂದು ಪಕ್ಷ ಹಾಗೆ. ಮತ್ತು ಕೆಲವು ಜನರ ಅಭಿಪ್ರಾಯದಂತೆ ಈ ಶ್ಲೋಕ ಪೂರ್ತಿಯಾಗಿ ಪೀಠಿಕೆ ಅಲ್ಲ, ಇದರ ಪೂರ್ವಾರ್ಧ ಮಾತ್ರ ಪೀಠಿಕೆ, ಉತ್ತರಾರ್ಧ ಮುಂದೆ ಹೇಳುವಂತಹ ಸಾತ್ವಿಕ ಸುಖದ ಭಾಗವೇ ಆಗಿದೆ ಎನ್ನುವಂಥದ್ದು. ಹಾಗಾಗಿ ಈ ಶ್ಲೋಕದ ಬಗ್ಗೆ 2 ತರಹದ ಅಭಿಪ್ರಾಯಗಳು ಇವೆ. ಅದನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು. ಈಗ ಇಡೀ ಶ್ಲೋಕವೇ ಪೀಠಿಕೆ ಆಗಿದೆ ಎನ್ನುವಂತಹ ಅರ್ಥವನ್ನಿಟ್ಟುಕೊಂಡು ಈ ಶ್ಲೋಕವನ್ನು ನಾವು ಮೊದಲು ನೋಡೋಣ. ಈಗ ಹೇಳುವಂಥದ್ದು ಇಡೀ ಶ್ಲೋಕವೇ ಪೀಠಿಕೆ ಅಂತ. ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ ಎನ್ನುವಂಥದ್ದು ಶ್ಲೋಕದ ಉತ್ತರಾರ್ಧ. ಈ ಮಾತು ಅರ್ಥ ಏನು ಅಂದರೆ, ಅಭ್ಯಾಸಾತ್ ಅಂದರೆ ಅಭ್ಯಾಸದಿಂದ, ರಮತೆ ಯತ್ರ ಯಾವ ಸುಖದಲ್ಲಿ ಆತ ಸುಖವನ್ನು ಪಡ್ತಾನೋ, ನಿರಂತರ ಆನಂದ ಪಡ್ತಾ ಇರ್ತಾನೋ ಎನ್ನುವಂಥ ಮಾತು. ಈ ಮಾತು ಸಾತ್ವಿಕ ಸುಖಕ್ಕೂ ಅನ್ವಯಿಸುತ್ತೆ, ರಾಜಸಿಕ ಸುಖಕ್ಕೂ ಅನ್ವಯಿಸುತ್ತೆ, ತಾಮಸಿಕ ಸುಖಕ್ಕೂ ಅನ್ವಯಿಸುತ್ತೆ. ಯಾಕೆಂದರೆ ಅದು ಯಾವುದೇ ಸುಖವಾಗಿರಲಿ, ಸುಖವನ್ನು ಅನುಭವಿಸುವಷ್ಟು ಹೊತ್ತು ಅದು ಸುಖವಾಗೇ ಕಾಣುತ್ತೆ. ಹಾಗಾಗಿ ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ದುಃಖದ ಅನುಭವ ಆಗುವುದು ಯಾವಾಗ ಅಂದರೆ ಅನುಭವಿಸಿ ಆದ ಮೇಲೆ. ಮೊದಲೇ ಆದರೂ ಸಹ ತನಗೆ ಸುಖ ಸಿಗ್ತಾ ಇದೆ ಅನ್ನುವಂಥ ಭ್ರಮೆಯಲ್ಲಿ ಇರ್ತಾನಲ್ಲ, ಭ್ರಮೆಯೂ ಸಹ ತಾತ್ಕಾಲಿಕ ಸುಖವೇ ಅಂತ. ಅಷ್ಟ ಹಿನ್ನೆಲೆಯಲ್ಲಿ ಎಲ್ಲ ಪ್ರಾಣಿಗಳಿಗೂ ಸಹ ಸುಖ ಬೇಕು ಎನ್ನುವಂಥ ಬಯಕೆ ಇದ್ದೇ ಇರ್ತದೆ. ಅದು ಯಾರನ್ನೂ ಬಿಟ್ಟಿದ್ದಲ್ಲ, ಸಾಮಾನ್ಯ ಕ್ರಿಮಿಕೀಟಗಳವರೆಗೂ ಸಹ ಈ ಮಾತು ಅನ್ವಯಿಸ್ತದೆ. ಅದನ್ನು ನಾವು ಮರಿಬಾರ್ದು. ಹೀಗೆ ಸುಖವನ್ನು ಬಯಸಲು ಕಾರಣ ಏನು ಅಂತ ಒಂದು ಪ್ರಶ್ನೆ. ನಾವು ಯಾಕೆ ಸುಖವನ್ನು ಬಯಸ್ತೇವೆ ಅಂದರೆ, ಹಿಂದೆ ಯಾವುದೋ ಒಂದು ವಸ್ತುವಿನಿಂದ ಒಂದು ಸಲ ನಾವು ಸುಖವನ್ನು ಅನುಭವಿಸಿ ಇರ್ತೇವೆ. ಹಾಗೆ ಸುಖವನ್ನು ಅನುಭವಿಸಿದಾಗ ಅದರ ಸ್ಮರಣೆ ನಮ್ಮ ಮನಸ್ಸಿನಲ್ಲಿ ಸಂಗ್ರಹವಾಗಿ ಇರುತ್ತದೆ. ಆಗ ಇನ್ನೊಮ್ಮೆ ಅದೇ ವಸ್ತುವನ್ನು ನೋಡಿದಾಗ ಈ ಸಂಸ್ಕಾರವಾಗಿ ಕುಳಿತಂಥ ಭಾವನೆ ಏನಾಗುತ್ತೆ ಅಂದರೆ ಜಾಗೃತವಾಗತ್ತೆ. ಗರಿಕೆಯ ಹುಲ್ಲಿನ ಮೇಲೆ ನೀರು ಬಿದ್ದಾಗ ಅದು ಹೇಗೆ ಚಿಗುರುತ್ತೋ ಹಾಗೆ
ತಕ್ಷಣ ಓಹೋ ನನಗೆ ಇದು ಬೇಕು, ಯಾಕೆಂದರೆ ಇದರಿಂದ ನಾನು ಹಿಂದೆ ಸುಖವನ್ನು ಅನುಭವಿಸಿದ್ದೆ ಅಂತ ಅನುಭೂತವಾದ ಸುಖದ ಸ್ಮರಣೆಯ ಜೊತೆಗೆ ಮತ್ತೆ ಈಗ ಸುಖವನ್ನು ಅನುಭವಿಸೋದಕ್ಕೆ ಮನುಷ್ಯ ಮುಂದಾಗ್ತಾನೆ. ಹೀಗೆ ಯಾವ ವಿಷಯದಲ್ಲಿ ಸುಖಾನುಭವ ಹಿಂದೆ ಆಗಿತ್ತೋ ಈಗ ಆ ಅನುಭವವೇ ಮುಂದಿನ ಸುಖದ ಆಸ್ವಾದನೆಗೆ ಕಾರಣವಾಗ್ತದೆ. ಯಾಕೆಂದರೆ ಅದು ಸಂಸ್ಕಾರ ರೂಪದಲ್ಲಿ ಕುಳಿತಿರ್ತದೆ. ಕೆಲವೊಮ್ಮೆ ಈ ವಿಷಯದಲ್ಲಿ ಸುಖ ಇದೆ ಅಂತ ನೇರವಾಗಿ ನಾವು ಅನುಭವಿಸದೇ ಇದ್ರೂ ಸಹ ಬೇರೆಯವರು ಹೇಳಿದಾಗ ನಮಗೆ ಹೌದು ಅಂತ ಅನ್ನಿಸ್ತದೆ. ಆಗ ನೋಡೋಣ ಅಂತ ಪರೀಕ್ಷೆಗೋಸ್ಕರ ಮುಂದಾದಾಗಲೂ ಸಹ ಅದನ್ನು ಅನುಭವಿಸಿದ ಮೇಲೆ ಅನುಭವ ಮತ್ತೆ ಮತ್ತೆ ಆದಾಗ ಅದೂ ಸಹ ಸಂಸ್ಕಾರವಾಗಿ ಮಾರ್ಪಡ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಈಗ ನಿಮಗೊಂದು ಸಂಶಯ ಬರಬಹುದು. ಹುಟ್ಟಿದ ಮಗು ತಕ್ಷಣವೇ ಸ್ತನ್ಯಪಾನಕ್ಕೆ ಅದು ಮುಂದಾಗ್ತದೆ. ಕೆಲವು ಮಕ್ಕಳು ಅಪೇಕ್ಷೆ ಪಡ್ತಾರೆ, ಕೆಲವು ಮಕ್ಕಳು ಅಪೇಕ್ಷೆ ಪಟ್ಟರೂ ಸಹ ಅದನ್ನು ಪ್ರಕಟಪಡಿಸಲಿಕ್ಕೆ ಆಗೋದಿಲ್ಲ. ಯಾಕೆ? ಬೆಳಗ್ಗೆ ಹುಟ್ಟಿದ ಮಗು ಸಂಜೆ ಅಷ್ಟೊತ್ತಿಗೆ ಸ್ತನ್ಯಪಾನಕ್ಕೆ ಹಪಹಪಿಸ್ತದೆ. ಈ ಜನ್ಮದಲ್ಲಿ ಅದು ಬೆಳಗ್ಗೆ ಹುಟ್ಟಿದ್ದು ಸಂಜೆ ಹಪಹಪಿಸ್ತದೆ, ಮಧ್ಯೆಯಲ್ಲಿ ಸ್ತನ್ಯಪಾನ ಮಾಡಲಿಲ್ಲ. ಈಗ ಸ್ತನ್ಯಪಾನ ಮಾಡಬೇಕು ಅಂತ ಭಾವನೆ ಬಂದಿದ್ದು ಇದೇ ಮೊದಲನೇ ಬಾರಿ. ಆದರೆ ನೀವು ಹೇಳಿದ್ರಿ ಹಿಂದೆ ಅನುಭೂತವಾದದ್ದೇ ಈಗ ಬರ್ತದೆ ಅಂತ. ಮತ್ತು ಮಗುವಿಗೆ ಯಾಕೆ ಆ ಭಾವನೆ ಬರ್ತದೆ? ಈ ಉದಾಹರಣೆ ಸ್ಪಷ್ಟ ಆಗದೇ ಇದ್ದರೆ ಹಸುವಿನ ಕರುವಿನ ಉದಾಹರಣೆನ ತಂದುಕೊಳ್ಳಿ, ಇನ್ನೂ ಸ್ಪಷ್ಟವಾಗುತ್ತೆ. ಯಾಕೆಂದರೆ ಮನುಷ್ಯ ಶಿಶುವಿಗಿಂತ ಹಸು ಶಿಶುಗಳು ಬಹಳ ಬೇಗ ಪ್ರವೃತ್ತವಾಗ್ತವೆ. ಹುಟ್ಟಿದ ತಕ್ಷಣವೇ ಅವು ತಾಯಿಯ ಅಡರಿಗೆ ಬಾಯಿ ಹಾಕೋದಕ್ಕೆ ಹೋಗ್ತವೆ, ಕೆಚ್ಚಲಿಗೆ. ಯಾಕೆ? ಈಗ ತಾನೇ ಹುಟ್ಟಿವೆ, ಅದಕ್ಕೆ ಎಲ್ಲಿದೆ ಅನುಭವನೇ ಆಗಲಿಲ್ವಲ್ಲ. ಹೌದು, ನಾನು ಹೇಳಿದೆ ಮನಸ್ಸಿನಲ್ಲಿ ಸಂಸ್ಕಾರವಾಗಿ ಕುಳಿತಿರುತ್ತದೆ ಅಂತ. ಕರುವಿನ ಸ್ಥೂಲ ಶರೀರ ಈಗಿನದು, ಅದರ ಒಳಗಿನ ಮನಸ್ಸು ಹಿಂದಿನ ಜನ್ಮದಲ್ಲೂ ಅದು ಸ್ತನ್ಯಪಾನ ಮಾಡಿದೆ. ಹಾಗಾಗಿ ಏನಾಗುತ್ತೆ ಕೇಳಿದರೆ ಅದು ಇಲ್ಲಿ ಉದ್ಭೂತವಾಗಿಬಿಡುತ್ತೆ. ಅದಿಲ್ಲದೇ ಇದ್ದರೆ ನಮಗೆ ಜೀವನದಲ್ಲಿ ಎಂದೂ ಕಂಡು ಕೇಳದೇ ಇರುವ, ಅನುಭವಿಸದೇ ಇರುವ ವಸ್ತುವನ್ನು ಅನುಭವಿಸಬೇಕು ಅನ್ನುವಂಥ ಭಾವನೆ ಬರೋದೇ ಇಲ್ಲ. ಕರಾರುವಾಕ್ಕ ಹೇಳುತ್ತೆ ಶಾಸ್ತ್ರ. ನಮಗೆ ಆ ಭಾವನೆ ಬಂದಿದೆ ಅಂದರೆ ಈ ಜನ್ಮದಲ್ಲಿಯೋ ಜನ್ಮಾಂತರದಲ್ಲೋ ನಾವು ಅದನ್ನು ಅನುಭವಿಸಿ ಇರ್ತೇವೆ. ಮನಸ್ಸಿನಲ್ಲಿ ಸಂಸ್ಕಾರ ಬೀಜ ರೂಪದಲ್ಲಿ ಕುಳಿತಿರುತ್ತದೆ. ಹಾಗಾಗಿ ಅನುಭವಿಸೋದಕ್ಕೆ, ಆಸ್ವಾದನೆ ಮಾಡೋದಕ್ಕೆ ಮುಂದಾಗ್ತಾನೆ. ಮನುಷ್ಯ ಒಬ್ಬ ಅಂತಲ್ಲ, ಎಲ್ಲರೂ ಸಹ, ಎಲ್ಲ ಪ್ರಾಣಿಗಳು ಸಹ. ಹೀಗೆ ನಾವೇ ನೇರ ಅನುಭವಿಸದೇ ಇದ್ರೂ ಸಹ ಬೇರೆಯವರು ಹೇಳಿದಾಗಲೂ ಸಹ ಕೆಲವು ಸಲ ನಮಗೆ ಪ್ರವೃತ್ತಿ ಆಗ್ತದೆ. ಒಟ್ಟಾರೆ ಪರೋಕ್ಷವೋ ಪ್ರತ್ಯಕ್ಷವೋ ಅದು ನಮಗೆ ಅನುಭವಕ್ಕೆ ಬರಬೇಕು. ಆಗ ಮಾತ್ರ ಸುಖಾಸ್ವಾದನೆಗೆ ಪ್ರವೃತ್ತನಾಗ್ತಾನೆ. ಇಷ್ಟು. ಮತ್ತು ಈ ವಿಷಯದಲ್ಲಿ ಇನ್ನೂ ಮುಂದುವರೆದು ಹೋಗಿ ಹೇಳಬೇಕು ಅಂದರೆ ಈ ಅಂಶವನ್ನು ಭಗವಂತ ಇಲ್ಲಿ ನೇರ ಹೇಳ್ತಾನೆ. ಅಭ್ಯಾಸಾತ್ ರಮತೆ ಅಂತ. ಒಂದು ಸಲ ಸುಖವನ್ನು ಅನುಭವಿಸಿ ಆದಮೇಲೆ ಅದು ಸಂಸ್ಕಾರವಾಗಿರುತ್ತೆ ಅಂತ ನಾನು ಹೇಳಿದೆ. ಮತ್ತೆ ಮತ್ತೆ ಆ ಸುಖವನ್ನು ಬೇಕು ಬೇಕು ಅಂತ ಬಯಸ್ತಾ ಮತ್ತೆ ಮತ್ತೆ ಅನುಭವಿಸಿದಾಗ ಆಗ ಸುಖ ಏನಾಯಿತು? ಅದು ಮತ್ತೆ ಮತ್ತೆ ಅನುಭೂತವಾದದ್ದಾಯಿತು. ಆಗ ಅದು ಅಭ್ಯಾಸವಾಯಿತು. ಹಾಗಾಗಿ ಅಭ್ಯಾಸಾತ್ ರಮತೆ, ಅಭ್ಯಾಸದಿಂದ ಆ ಸುಖದಲ್ಲಿ ರಮಿಸ್ತಾನೆ. ಅದು ಒಳ್ಳೆಯದಾದರೂ ಇರ್ಬೋದು, ಕೆಟ್ಟದ್ದಾದರೂ ಇರ್ಬೋದು, ಸಾತ್ವಿಕವಾದರೂ ಇರ್ಬೋದು, ರಾಜಸಿಕ ಇರ್ಬೋದು, ಅಥವಾ ತಾಮಸಿಕ ಇರ್ಬೋದು. ಒಟ್ಟಾರೆ ಅಲ್ಲಿ ರಮಿಸಬೇಕು ಅಂದರೆ ಹಿಂದೆ ಅವನಿಗೆ ಅಭ್ಯಾಸ ಆಗಿರಬೇಕು. ಅಭ್ಯಾಸ ಮತ್ತೆ ಮತ್ತೆ ಅನುಭವಕ್ಕೆ ಬಂದಿರಬೇಕು. ಅಷ್ಟು. ಮತ್ತು ಅಲ್ಲಿ ಮುನ್ನೊಂದು ಶಬ್ದ ಉಂಟು ಅಲ್ಲಿ, ದುಃಖಾಂತಂಚ ನಿಗಚ್ಚತಿ ಅಂತ. ಹೀಗೆ ಸುಖದ ಅನುಭವ ಆಗುತ್ತಾ ಇರುವಾಗ ಅನುಭವಿಸುವ ವೇಳೆಯಲ್ಲಿ
ದುಃಖಗಳು ಮರೆತು ಹೋಗ್ತವೆ. ಈ ಮಾತು 3 ವಿಧದ ಸುಖಕ್ಕೂ ಅನ್ವಯಿಸ್ತದೆ. ನಾನು ಅದನ್ನು ಹೇಳಿದ್ದೇನೆ. ಈಗ ಈ ಶ್ಲೋಕದ ಒಟ್ಟು ಮುಂದಿನ 3 ಸುಖಗಳಿಗೆ ಪೀಠಿಕೆ ಎನ್ನುವಂಥ ಪಕ್ಷದ ಅಭಿಪ್ರಾಯವನ್ನು ನಾನು ಹೇಳಿ ಮುಗಿಸ್ದಾಗಾಯಿತು. ಮತ್ತು ಶ್ಲೋಕದ ಪೂರ್ವಾರ್ಧ ಮಾತ್ರ ಪೀಠಿಕೆ, ಉತ್ತರಾರ್ಧ ಮುಂದಿನ ಶ್ಲೋಕಗಳಿಗೆ ಸಂಬಂಧಪಟ್ಟಿದ್ದು ಎನ್ನುವಂಥದ್ದು. ಉತ್ತರಾರ್ಧ ಮಾತ್ರ, ಪೂರ್ವಾರ್ಧ ಮಾತ್ರ ಪೀಠಿಕೆ ಎನ್ನುವಂಥದ್ದು. ಆ ಪಕ್ಷದ ಅಭಿಪ್ರಾಯವನ್ನು ನಾವು ನೋಡಬೇಕು. ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ ಎನ್ನುವಂತಹ ಈ ಭಾಗ ಸಮಾಧಿಯ ಸುಖವನ್ನು ಹೇಳುವಂತಹ ಭಾಗ ಅಂತ ಬಹಳಷ್ಟು ಜನ ವ್ಯಾಖ್ಯಾನಕಾರರು ಹೇಳ್ತಾರೆ. ಯಾಕೆ ಅಂದರೆ ಈ ಸಮಾಧಿ ಸ್ಥಿತಿ ದೀರ್ಘಕಾಲದ ಅಭ್ಯಾಸದ ಸಾಧನೆಯಿಂದ ಮಾತ್ರ ಅದು ಸಿದ್ಧಿಸ್ತದೆ. ದೀರ್ಘಕಾಲದ ಅಭ್ಯಾಸದಿಂದ ಉಂಟಾಗುವ ಸಮಾಧಿ ಸ್ಥಿತಿಗೆ ಅವನವನ ಆನಂದ ಅನುಭವವೇ ಸಾಕ್ಷಿ. ಅವನು ಸುಖ ಪಡ್ತಾ ಇದ್ದಾನೋ ಇಲ್ವೋ ಅಂತ ಹೊರಗಿನಿಂದ ನೋಡಿದ ವ್ಯಕ್ತಿಗೆ ಗೊತ್ತಾಗುವುದಿಲ್ಲ. ಹಾಗಾಗಿ ಅವರವರ ಆನಂದದ ಅನುಭವವೇ ಅದಕ್ಕೆ ಸಾಕ್ಷಿ. ಇಷ್ಟು ಆದ ಮೇಲೆ ಮತ್ತೆ ಅಲ್ಲಿ ಹೇಗಿರುತ್ತದೆ ಅಂದರೆ, ಕೃತ್ರಿಮವಲ್ಲದ ಅಮಿತವಾದಂತಹ ಆನಂದ ಅವನಿಗೆ ಸಿಗ್ತದೆ. ಹಾಗೆ ಸಿಗೋದಕ್ಕೆ ಕಾರಣ ಅವನು ಹಿಂದೆ ಅಭ್ಯಾಸ ಮಾಡಿದಂಥ ಧ್ಯಾನ, ಈ ಸಾಧನೆಗಳೆಲ್ಲ. ಆ ಸ್ಥಿತಿಯಲ್ಲಿ ಅಂದರೆ ಧ್ಯಾನದ ಸ್ಥಿತಿಯಲ್ಲಿ ಅವನಿಗೆ ಅಂದರೆ ಸಾಧಕನಿಗೆ ಅಮಿತವಾದಂತಹ ಆನಂದದ ಅನುಭವ ಆದರೆ ಧ್ಯಾನದ ಸ್ಥಿತಿಯಲ್ಲಿ, ಆಗ ಅವನಿಗೆ ಸಮಾಧಿಯ ಸೋಪಾನಗಳು ಪ್ರಾರಂಭ ಆಗ್ತಾ ಇವೆ ಅಂತಲೇ ಅರ್ಥ. ಹಾಗೆ ಆ ಆನಂದಾನುಭವ ದೀರ್ಘಕಾಲದ ಅಭ್ಯಾಸದಿಂದ ಆಗ್ತಾ ಇದ್ದಾಗ ಅದು ಹೇಗಿರುತ್ತೆ ಅಂದರೆ, ಅದು ಒಳಗಿನಿಂದ ಬರುವಂಥದ್ದಾದ್ದರಿಂದ ವಿಷಯ ಸುಖದಷ್ಟು ಕ್ಷಣಿಕವಾಗಿ ಇರುವುದಿಲ್ಲ. ಈ ದೀರ್ಘಕಾಲದ ಅಭ್ಯಾಸದಿಂದ ಆತ ಅಲ್ಲಿಯೇ ರಮತೆ, ಅದನ್ನು ಬಿಟ್ಟು ಈಚೆ ಬರೋದಕ್ಕೆ ಇಷ್ಟಪಡುವುದಿಲ್ಲ. ಇದನ್ನೇ ಭಗವಂತ ಹೇಳ್ತಾನೆ, ಅಭ್ಯಾಸಾತ್ ರಮತೆ ಯತ್ರ ಅಂತ. ಮತ್ತೆ ಹೀಗೆ ಮುಂದುವರೆದಾಗ ಸಮಾಧಿ ಸ್ಥಿತಿಯಲ್ಲಿ ಈ ಆನಂದದ ಅನುಭವ ಆಗ್ತಾ ಇರುವಾಗ ಎಲ್ಲ ದುಃಖಗಳು ಕೊನೆಗೊಂಡು ಬಿಡುತ್ತವೆ ಅಂತ. ಅದನ್ನೇ ಮುಂದಿನ ಮಾತು ಹೇಳುತ್ತೆ, ದುಃಖಾಂತಂಚ ನಿಗಚ್ಚತಿ. ಅಲ್ಲಿ ಅವು ತಾತ್ಕಾಲಿಕವಾಗಿ ನಿವೃತ್ತಿ ಆಗ್ತವೆ, ಆದರೆ ಸಮಾಧಿ ಸ್ಥಿತಿಯಲ್ಲಿ ಅವನಿಗೆ ದುಃಖಗಳು ಶಾಶ್ವತವಾಗಿಯೇ ಕಡಿಮೆ ಆಗ್ತಾ ಬಂದುಬಿಡ್ತವೆ. ಹಾಗಾಗಿ ದುಃಖಾಂತಂಚ ನಿಗಚ್ಚತಿ. ಹೀಗೆ ಉತ್ತರಾರ್ಧ ಒಟ್ಟು ಈ ಸುಖಕ್ಕೆ ಅದು ಕಾರಣ ಏನು ಅನ್ನೋದನ್ನು ತಿಳಿಸಿಕೊಡುತ್ತೆ. ಸಾತ್ವಿಕ ಸುಖದಲ್ಲಿ ಮಾತ್ರ ದುಃಖವಿಲ್ಲದೆ ಇರುವಂಥ ಸ್ಥಿತಿ ಇರ್ತದೆ ಅಂತ ಹೇಳ್ತಾನೆ ಭಗವಂತ. ರಾಜಸ ಮತ್ತು ತಾಮಸಿಕ ಸುಖದಲ್ಲಿ ಕೊನೆಯಲ್ಲಿ ದುಃಖ ಆಗೇ ಆಗುತ್ತೆ. ಹಾಗಾಗಿ ಅಲ್ಲಿ ದುಃಖಾಂತಂಚ ನಿಗಚ್ಚತಿ ಇಲ್ಲವೇ ಇಲ್ಲ, ಸುಖಾಂತಂ ನಿಗಚ್ಚತಿ. ಅದಕ್ಕೋಸ್ಕರ ಸಾತ್ವಿಕ ಸುಖಕ್ಕೆ ಮಾತ್ರ ದುಃಖಾಂತಂ ನಿಗಚ್ಚತಿ, ಅಂದರೆ ದುಃಖದ ಅನುಭವವನ್ನು ದಾಟಿ ಮುಂದಕ್ಕೆ ಹೋಗಿಬಿಡ್ತಾನೆ, ಅವನಿಗೆ ಆಗೋದಿಲ್ಲ ಅವನಿಗೆ ಅಂತ. ಸಾತ್ವಿಕ ಸುಖಕ್ಕೆ ಮಾತ್ರ ಈ ಮಾತು ಅನ್ವಯಿಸುವಂಥದ್ದು. ಬಹಳ ಎತ್ತರದ ಮಾತುಗಳನ್ನೆಲ್ಲ ಹೇಳ್ತಾನೆ ಭಗವಂತ. ಅದರ ಅನುಭವ ಇಲ್ಲದೇ ಇರುವಂತಹ ನಮ್ಮಂಥವರಿಗೆ ಹೇಳೋದು ಬಹಳ ಕಷ್ಟ. ಆದ್ರೂ ಸಹ ಎಷ್ಟೋ ಜನರ ವ್ಯಾಖ್ಯಾನಕಾರರ ಸಹಾಯದ ಹಿನ್ನೆಲೆಯಲ್ಲಿ ಒಂದಿಷ್ಟು ವಿಷಯವನ್ನು ಮತ್ತೆ ಮುಂದುವರೆದು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಈಗ ಸಾತ್ವಿಕ ಸುಖಕ್ಕೆ ಸಂಬಂಧಪಟ್ಟ ವಿಚಾರ. ಈ ಮಧ್ಯೆಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಒಂದು ವಿಷಯವನ್ನು ಹೇಳಿಬಿಡ್ತೇನೆ.
ನಿನ್ನೆ ದಿವಸ ಒಬ್ಬ ಶ್ರೋತೃಗಳು ನಾನು ಹೇಳಿದಂಥ ಈ ಧ್ಯಾನಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ನಾನು ಸಗುಣ ಧ್ಯಾನ ಮತ್ತು ನಿರ್ಗುಣ ಧ್ಯಾನ ಅಂತ ಹೇಳಿದನಲ್ಲ, ಇಲ್ಲಿ ಈ ಸಾತ್ವಿಕ ಸುಖಕ್ಕೆ ಹೇಳ್ತಾ ಇರುವಂತಹದ್ದು ನಿರ್ಗುಣ ಧ್ಯಾನ. ಅದನ್ನು ನಾವು ಮರಿಬಾರ್ದು. ಸಗುಣ ಧ್ಯಾನ ಅಲ್ಲ. ಯಾಕೆಂದರೆ ಆ ಮಾತು ಮುಂದೆ ಬರ್ತದೆ. ಅವರೊಂದು ಪ್ರಶ್ನೆ ಕೇಳಿದರು. ಸಗುಣ ಧ್ಯಾನ ಅಂದರೆ ಒಂದು ಆಕಾರವನ್ನು ಇಟ್ಕೊಂಡು ಮನಸ್ಸನ್ನು ನಿಲ್ಲಿಸುವಾಗ ಅಷ್ಟು ಕಷ್ಟ ಆಗೋದಿಲ್ಲ. ಆದರೆ ಈ ಮನಸ್ಸನ್ನು ಒಳಮುಖವಾಗಿ ತಿರಿಸಿಕೊಂಡು ಧ್ಯಾನ ಮಾಡೋದು ಬಹಳ ಕಷ್ಟ ಅಂತ ಆಗೋದಿಲ್ವ ಅಂತ. ಇವತ್ತು ಆ ವಿಷಯಗಳೆಲ್ಲ ಬರ್ತವೆ ಇಲ್ಲಿ. ಮೊದಲು ಕಷ್ಟವೇ, ಮುಂದೆ ಬರ್ತದೆ ಅದು. ಮತ್ತು ಅವ್ರ ಪ್ರಶ್ನೆಗೆ ಉತ್ತರ ನೇರ ಸಿಗ್ತದೆ. ಹಾಗೆ ನಾನು ಅವ್ರ ಪ್ರಶ್ನೆಗೆ ನೇರ ಉತ್ತರ ಕೊಡಲಿಲ್ಲ, ಅದಕ್ಕೆ ಇವತ್ತು ಸಿಗ್ತದೆ ಅದು. ಈಗ ಆ ಸಾತ್ವಿಕ ಸುಖದ ಹಿನ್ನೆಲೆಯಲ್ಲಿ ಮುಂದಿನ 37ನೆಯ ಶ್ಲೋಕ. ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿಪ್ರಸಾದಜಂ. ಯಾವ ಸುಖವು ಮೊದಲು ಅಂದರೆ ಪ್ರಾರಂಭದ ಸ್ಥಿತಿಯಲ್ಲಿ ಅದಕ್ಕಾಗಿ ಯತ್ನಿಸುವಂತಹ ಕಾಲದಲ್ಲಿ ವಿಷದಂತೆ ಕಹಿಯಾಗಿ ದುಃಖಕರವಾಗಿ ಇರ್ತದೋ, ಪರಿಣಾಮದಲ್ಲಿ ಅಮೃತದಂತೆ ಸಿಹಿಯಾಗಿ ಆನಂದಮಯವಾಗಿ ಇರ್ತದೋ, ಅದು ಸಾತ್ವಿಕವಾದ ಸುಖ. ಅದು ಆತ್ಮವಿಷಯಕವಾದ ಬುದ್ಧಿಯ ನೈರ್ಮಲ್ಯದಿಂದ ಹುಟ್ಟುತ್ತದೆ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಈ ಶ್ಲೋಕದಲ್ಲಿ ಭಗವಂತ 3 ಅಂಶಗಳನ್ನು ಹೇಳ್ತಾನೆ. ಆ ಶ್ಲೋಕವನ್ನು ಹೀಗೆ ವಿಭಾಗಿಸಿಕೊಳ್ಬೇಕು. ಮೊದಲನೇದು ಅಗ್ರೇ ವಿಷಮಿವ, ಎರಡನೆಯದು ಪರಿಣಾಮೇ ಅಮೃತೋಪಮಂ, ಮೂರನೆಯದು ಆತ್ಮಬುದ್ಧಿ ಪ್ರಸಾದಜಂ. ಹೀಗಿದ್ದರೆ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ. ಈಗ ನಾನು ಹೇಗೆ ಬಿಡಿಸಿದ್ದೇನೋ ಹಾಗೆ ಹೇಳುತ್ತೇನೆ ಒಮ್ಮೆ. ಅಗ್ರೇ ವಿಷಮಿವ. ಇಲ್ಲಿ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಅಗ್ರೇ ಅಂದರೆ ಅಗ್ರ ಅಂದರೆ ತುದಿ ಅಂತ ಒಂದು ಅರ್ಥ ಉಂಟು. ಇಲ್ಲಿ ಆ ಅರ್ಥ ಅಲ್ಲ. ಅಗ್ರೇ ಅಂದರೆ ಈಗ, ಈ ಕ್ಷಣದಲ್ಲಿ, ಅಂದರೆ ಮೊದಲು ಅಂತ ಅರ್ಥ. ಅನುಭವಿಸುವಂಥ ಪ್ರಾಥಮಿಕ ಹಂತದಲ್ಲಿ ಅಂತ ಅರ್ಥ. ಹೇಗಿರುತ್ತದೆ ಅಂದರೆ ವಿಷಮಿವ, ವಿಷದ ಹಾಗಿರುತ್ತದೆ ಅಂತ. ಅದಕ್ಕೆ ಭಗವಂತ ಕೊಟ್ಟ ಉಪಮಾನ, ಆ ಕಷ್ಟ ವಿಷಕ್ಕೆ ಸಮಾನ ಅಂತ. ವಿಷವನ್ನು ಯಾರೂ ಇಷ್ಟಪಡೋದಿಲ್ವಲ್ಲ, ಅದಕ್ಕೋಸ್ಕರ ಆ ಸ್ಥಿತಿಯನ್ನು ಯಾರೂ ಇಷ್ಟಪಡೋದಿಲ್ಲ ಅಂತ. ಮತ್ತು ಮುಂದಿನದು ಪರಿಣಾಮೇ ಅಮೃತೋಪಮಂ, ಇನ್ ಫ್ಯೂಚರ್ ಅಂತ ಅರ್ಥ. ಪರಿಣಾಮದಲ್ಲಿ ಅದು ಹೇಗಿರುತ್ತದೆ ಅಂದರೆ ಅಮೃತ ಸಮಾನವಾಗಿ ಇರ್ತದೆ. ಯಾಕೆ ಅಂದರೆ ಅದಕ್ಕೆ ಉತ್ತರ ಹೇಳುತ್ತದೆ ಆತ್ಮಬುದ್ಧಿ ಪ್ರಸಾದಜಂ. ಅದು ಆತ್ಮವಿಷಯಕವಾದ ಬುದ್ಧಿಯಿಂದ ಬಂದ ಸುಖ. ಇದಿಷ್ಟು. ಈಗ ನಾವು ಒಂದೊಂದನ್ನೇ ನೋಡಬೇಕು. ಇವಾಗ ಮೊದಲನೇದು ಅಗ್ರೇ ವಿಷಮಿವ. ಈ ಸಾತ್ವಿಕ ಸುಖ ಉಂಟಾಗುವುದಕ್ಕಿಂತ ಮೊದಲು ತುಂಬ ಕಷ್ಟಪಡಬೇಕಾಗುತ್ತಂತೆ. ಆ ಕಷ್ಟವನ್ನೇ ಭಗವಂತ ಇಲ್ಲಿ ವಿಷಮಿವ, ವಿಷದಂತೆ ಅಂತ ಹೇಳ್ತಾನೆ. ಆದರೆ ವಿಷ ಅಲ್ಲ ಅದು, ವಿಷಮಿವ, ವಿಷದಂತೆ. ಎಲ್ಲೆಲ್ಲಿ ಅಂತೆ ಅಂತ ಬರುತ್ತೋ ಅದು ಅಲ್ಲ ಅಂತಲೇ ಅರ್ಥ. ಇವನು ರಾಮನಂತೆ ಇದ್ದಾನೆ ಅಂತ ಹೇಳಿದ್ರಿಂದಲೇ ಇವನು ರಾಮನಲ್ಲ ಅಂತ ಅರ್ಥ ಅಲ್ವಾ. ಇವನು ಶೂರನ ಹಾಗೆ ಕಾಣ್ತಾನೆ ಅಂತ ಹೇಳಿದ್ರಿಂದಲೇ ಅವನು ಶೂರನಲ್ಲ ಅಂತ ಅರ್ಥ. ಅವನು ಬುದ್ಧಿವಂತನಂತೆ ತೋರ್ತಾನೆ ಅಂದರೆ ದಡ್ಡ ಅಂತಲೇ ಅರ್ಥ. ಹಾಗಾಗಿ ಈ ಅಂತೆ ಅಂತ ಬರುತ್ತಲ್ಲ, ಅದು ಏನು ಹೇಳುತ್ತೆ ಅಂದರೆ ಎರಡೂ ಬೇರೆ ಬೇರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ವಿಷಮಿವ, ವಿಷದಂತೆ. ಆದರೆ ಆ ಕಷ್ಟ ಏನಲ್ಲ, ವಿಷ ಅಲ್ಲ. ಕೆಲವು ಕಷ್ಟಗಳು ನಿಜವಾಗಿ ವಿಷವೇ,
ಆದರೆ ಮತ್ತೆ ಕೆಲವು ಕಷ್ಟಗಳು, ಆ ಕಷ್ಟಗಳು ಸುಖವನ್ನು ಕೊಡೋದಕ್ಕೋಸ್ಕರ ನಮಗೆ ಎದುರಾಗ್ತವೆ. ಹಾಗಾಗಿ ಅಂಥ ಕಷ್ಟ ವಿಷಮಿವ ಅಷ್ಟೇ. ಹೀಗೆ ವಿಷಕ್ಕೆ ಹೋಲಿಸ್ತಾನೆ ಭಗವಂತ, ವಿಷಮಿವ ಅಂತ. ಈ ಯಾಕೆ ಹೀಗೆ ಹೇಳ್ತಾನೆ ಅಂದರೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ, ಈ ಸಮಾಧಿಯ ಸ್ಥಿತಿಗೆ ಹೋಗುವವರೆಗಿನ ಈ ದಾರಿಗಳಿದ್ದಾವಲ್ಲ, ಎಲ್ಲವೂ ಒಂದಕ್ಕಿಂತ ಒಂದು ಕಷ್ಟವೇ ಅಲ್ಲ. ಮತ್ತು ಸಮಾಧಿ ಸುಖ ಅಲ್ಲ, ಆ ಸ್ಥಿತಿ ಹೋಗುವುದು ಕಷ್ಟವೇ. ಹೋದ ಮೇಲೆ ಪಡೆಯುವ ಸುಖ ಮಾತ್ರ ಅದು ವಚನಾತೀತ ಅಂತ. ಹೀಗೆ ಈ ಕಷ್ಟದ ದಾರಿಯನ್ನು ದಾಟಿಕೊಂಡು ಹೋಗಬೇಕಲ್ಲ, ಅದು ಬಹಳ ಕಷ್ಟ. ಶಾಸ್ತ್ರ ಅದಕ್ಕೋಸ್ಕರ ಹೇಳುತ್ತೆ ಈ ಸ್ಥಿತಿಯನ್ನು ಕ್ಷುರಸ್ಯ ಧಾರ. ಇದು ಹೇಗಿರುತ್ತೆ ಅಂದರೆ, ಕ್ಷುರ ಅಂದರೆ ಕತ್ತಿಯ ಅಲಗು, ಅದರ ಮೇಲೆ ನಡೆಯುವುದು ಎಷ್ಟು ಕಷ್ಟವೋ ಅಷ್ಟು ಕಷ್ಟ ಅಂತ. ಕ್ಷುರಸ್ಯ ಧಾರ ನಿಶಿತ ದುರತ್ಯಯ. ಆದರೆ ಸಾಮಾನ್ಯ ಜನರಿಂದ ಆ ಅಲಗಿನ ಮೇಲೆ ನಡೆಯೋದಕ್ಕೆ ಆಗೋದಿಲ್ಲ. ಆದರೆ ಅಧ್ಯಾತ್ಮದ ದಾರಿಯಲ್ಲಿ ಹೋಗಿ ಈ ಸಾತ್ವಿಕ ಸುಖವನ್ನು ಪಡಿಬೇಕು ಅಂತ ಬಯಸುವವನಿಗೆ ಈ ದಾರಿ ಅನಿವಾರ್ಯ. ದುರ್ಗಮವಾದ ದಾರಿ ಅದು. ಸಾತ್ವಿಕ ಸುಖ ಲಾಭಕ್ಕಾಗಿ ಈ ಕಷ್ಟಗಳು ಅನಿವಾರ್ಯವಾಗ್ತವೆ. ಎಲ್ಲ ವ್ಯಾಖ್ಯಾನಕಾರರು ಈ ವಿಷಯದಲ್ಲಿ ಸಮಾನವಾದ ಅಭಿಪ್ರಾಯ ಹೇಳ್ತಾರೆ. ಯಾಕೆ ಅಂದರೆ, ಬೆಣ್ಣೆ ಬರಬೇಕು ಅಂದರೆ ಮೊಸರನ್ನು ಕಡಿಲೇಬೇಕು. ಇವತ್ತು ನಾವು ಆ ಪ್ರಕ್ರಿಯೆಯನ್ನು ಸುಲಭ ಮಾಡಿಕೊಂಡಿದ್ದೇವೆ. ಆದ್ರೂ ಸಹ ಆ ಚರ್ನಿಂಗ್ ಪ್ರೋಸೆಸ್ ಅಂತೂ ಬೇಕೇ ಬೇಕು ಅಲ್ವಾ? ನೀವು ಹೇಗಾದರೂ ಮಾಡಿ ಅದನ್ನು. ಹಾಗೆಯೇ ಕಬ್ಬನ್ನು ಜಗಿದಾಗ ಮಾತ್ರ ನಮಗೆ ರಸ ಸಿಗ್ತದೆ. ಇಲ್ಲ, ನಾನು ಕಬ್ಬನ್ನು ಜಗಿಯೋದಿಲ್ಲ, ಆದರೆ ಅದರ ರಸ ಬೇಕು ಅಂದರೆ ಆಗೋದಿಲ್ಲ. ಯಾರೋ ತೆಗೆದುಕೊಟ್ಟ ರಸ ನಾವೇ ಜಗಿದು ಅನುಭವಿಸುವ ರಸದಷ್ಟು ರುಚಿಯಾಗಿರೋದಿಲ್ಲ ಅದು. ಹಾಗೆಯೇ ಈ ಚಾಣದ ಏಟು ತಿಂದಾಗ ಮಾತ್ರ ಅದು ಶಿಲೆ ವಿಗ್ರಹ ಆಗುತ್ತೆ. ಹೆಚ್ಚೆಚ್ಚು ಏಟು ತಿಂದರೆ ಒಳ್ಳೆಯ ವಿಗ್ರಹ ಆಗುತ್ತೆ. ಕಡಿಮೆ ಕಡಿಮೆ ತಿಂದರೆ ಬೇರೆ ಬೇರೆ ಆಕಾರ ತಾಳುತ್ತೆ ಅಲ್ವಾ? ಆ ಕಷ್ಟವನ್ನು ಆ ಕಲ್ಲು ಸಹಿಸಲೇಬೇಕು. ಇಲ್ಲ, ನಾನು ಚಾಣದ ಏಟಿನ ಕಷ್ಟವನ್ನು ಅನುಭವಿಸೋದಿಲ್ಲ, ಆದರೂ ಸಹ ನಾನು ಒಳ್ಳೆಯ ವಿಗ್ರಹ ಆಗಬೇಕು ಅಂತ ಶಿಲೆ ಬಯಸಿದರೆ ಖಂಡಿತವಾಗಿಯೂ ಸಹ ಆಗೋದಿಲ್ಲ. ಈ ಸಂದರ್ಭದಲ್ಲಿ ನನಗೆ ಒಂದು ತಮಾಷೆಯ ಮಾತು ನೆನಪಾಗುತ್ತೆ. ಈ ಶಿಲ್ಪಿಯ ಚಾಣದ ಏಟನ್ನು ಯಾವ ಶಿಲೆ ಹೆಚ್ಚೆಚ್ಚು ತಿಂದಿರತ್ತೋ, ಹೆಚ್ಚೆಚ್ಚು ಅನುಭವಿಸಿರುತ್ತೋ, ಅಂದರೆ ಹೆಚ್ಚು ಕಷ್ಟವನ್ನು ಪಟ್ಟಿರುತ್ತೋ, ಅದನ್ನು ವಿಗ್ರಹ ಅಂತ ಕರೆದು ದೇವಾಲಯದ ಗರ್ಭಗುಡಿಯಲ್ಲಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ ಅಲ್ವಾ? ಅದಕ್ಕಿಂತ ಸ್ವಲ್ಪ ಕಡಿಮೆ ಪೆಟ್ಟನ್ನು ತಿಂದ ಶಿಲೆಯನ್ನು ಆ ದೇವಾಲಯದ ಕಂಬವನ್ನಾಗಿ ನಿಲ್ಲಿಸ್ತಾರೆ. ಭಾರ ಹೊತ್ಕೊಂಡು ಬಿದ್ದಿರು ಯಾವಾಗಲೂ ಅಂತ. ಮತ್ತು ಇನ್ನೂ ಕಡಿಮೆ ಪೆಟ್ಟು ತಿಂದಂತಹ ಶಿಲೆಯನ್ನು ದೇವಸ್ಥಾನಕ್ಕೆ ಮೆಟ್ಟಲಾಗಿ ಮಾಡ್ತಾರೆ. ಎಲ್ಲರೂ ತುಳಿಬೇಕು ಅದನ್ನು ಅಂತ. ಯಾಕೆ ಅಂದರೆ, ಕಡಿಮೆ ಪೆಟ್ಟು ತಿಂದ ತಪ್ಪಿಗೆ ಜೀವನದುದ್ದಕ್ಕೂ ಇನ್ನೊಬ್ಬರ ಹತ್ರ ತುಳಿಸ್ಕೊಳ್ಬೇಕು. ಸ್ವಲ್ಪ ಅರ್ಧಂಬರ್ಧ ತಿಂದಿದ್ದಕ್ಕೆ ಭಾರ ಹೊತ್ಕೊಂಡಿರಬೇಕು. ಹೆಚ್ಚು ಪೆಟ್ಟು ತಿಂದು ಆಕಾರ ತಾಳಿದ್ದಕ್ಕೆ ಗರ್ಭಗುಡಿಯಲ್ಲಿ ನಿಂತು ಪಂಚಾಮೃತ ಅಭಿಷೇಕ ಮಾಡಿಕೊಳ್ಬೇಕು. ಒಂದು ಸಲ ಆ ದೇವಾಲಯಕ್ಕೆ ಹತ್ತಿ ಹೋಗುವಂತಹ ಮೆಟ್ಲು ಗರ್ಭಗುಡಿಯಲ್ಲಿರುವಂತಹ ವಿಗ್ರಹದ ಆಕಾರವನ್ನು ತಾಳಿದ ಶಿಲೆ ಹತ್ತಿರ ಕೇಳುತ್ತಂತೆ, ತಮ್ಮ, ನಾನು ನೀನು ಇಬ್ಬರೂ ಸಹ ಒಂದೇ ಬೆಟ್ಟದ ಮೇಲೆ ಇದ್ದವರು, ಆದರೆ ನಿನಗೆ ನೋಡಿದರೆ ಪಂಚಾಮೃತ ಅಭಿಷೇಕ, ಬೆಣ್ಣೆಯ ಅಲಂಕಾರ, ವೀಳ್ಯದೆಲೆ ಅಲಂಕಾರ, ಒಡೆಯ ಅಲಂಕಾರ ಒಂದೋ ಎರಡೋ, ಆದರೆ ನನ್ನ ಅವಸ್ಥೆ ನೋಡು, ಎಲ್ಲರೂ ನನ್ನನ್ನು ಮೆಟ್ಕೊಂಡೇ ಹೋಗ್ತಾರೆ, ಎಲ್ಲರೂ ತುಳಿತಾರೆ, ಯಾಕೆ ಹೀಗೆ ಅಂತ. ಆಗ ಒಳಗಿದ್ದ ಆ ವಿಗ್ರಹ
ಪಟ್ಟದ ಕಲ್ಲಿನ ವಿಗ್ರಹ ಹೇಳ್ತಂತೆ, ಹೌದಪ್ಪ, ನಾನು ಇಲ್ಲಿ ಕುಳಿತು ಪಂಚಾಮೃತ ಪೂಜೆ ಮಾಡಿಸ್ಕೊಳ್ಬೇಕಿದ್ರೆ ಎಷ್ಟೆಲ್ಲ ಏಟನ್ನು ತಿಂದಿದ್ದೀನಿ ಗೊತ್ತಾ? ನಾನು ತಿಂದ ಏಟುಗಳ ಕಾಲು ಭಾಗ ಏಟು ನಿನಗೆ ಬಿದ್ದಿಲ್ಲ, ಅದಕ್ಕೋಸ್ಕರ ನೀನಲ್ಲಿ ಬಿದ್ದುಕೊಂಡಿದ್ದೀಯ ಇವತ್ತು. ನನ್ನ ಈ ದೇಹದ ಯಾವುದೇ ಭಾಗಕ್ಕೂ ಸಹ ಶಿಲ್ಪಿ ತನ್ನ ಚಾಣವನ್ನು ತಾಗಿಸ್ಲಿಲ್ಲ ಅಂತಿಲ್ಲ, ಎಲ್ಲ ಕಡೆಗೂ ಹೊಡೆದಿದ್ದಾನೆ ನನಗೆ. ಹೊಡೆಸ್ಕೊಂಡು ಸಾಕಪ್ಪ ಸಾಕು ಅಂತ ಅನಿಸ್ಕೊಂಡು ಆ ಕಷ್ಟವನ್ನು ಅನುಭವಿಸಿ ಇವತ್ತು ಎಲ್ಲರೂ ನನಗೆ ಕೈ ಮುಗಿಯುವಂಥ ಸ್ಥಿತಿಗೆ ನಾನು ಬಂದಿದ್ದೇನೆ. ಇದು ನಮ್ಮ ವೇದಾಂತದಲ್ಲಿ ಕಲ್ಲುಗಳು ಹೀಗೆ ಮಾತಾಡ್ಕೊಳ್ತವೆ. ಹಿಂದೆ ನಾನು ಹೇಳಿದ್ದೆ, ವೇದಾಂತಕ್ಕೆ ಎಲ್ಲವೂ ಬೇಕು ನಮಗೆ ಹೀಗೆ ಅಂತ, ಯಾಕೆಂದರೆ ಕೊನೆಗೆ ಎಲ್ಲದನ್ನು ಬಿಡೋದಕ್ಕೆ ಅಂತ. ಇದನ್ನು ನೋಡಿ ನಮ್ಗೆ ಹೌದು ಅಂತ ಅನಿಸುತ್ತೆ, ಭಾಳ ಸತ್ಯವಾದ ಅನಿಸಿಕೆ ಅಂತ ಅನಿಸುತ್ತೆ. ಈಗಂತೂ ವಿಶೇಷವಾಗಿ ನೋಡಿ ಧನುರ್ಮಾಸ ಅಲ್ವಾ, ಬೆಳಗ್ಗೆ 5 ಗಂಟೆಗೆ ಆ ವಿಗ್ರಹಕ್ಕೆ ಅಲ್ಲಿ ಪೂಜೆ ನಡೆಯುತ್ತೆ. ಬಿಸಿ ಬಿಸಿಯಾದ ಪೊಂಗಲನ್ನು ನೈವೇದ್ಯ ಮಾಡ್ತಾರೆ, ಇನ್ನೂ ಏನೇನೋ ನೈವೇದ್ಯ ಮಾಡ್ತಾರೆ ಅಲ್ವಾ. ಜನ ಸೇರಿರ್ತಾರೆ, ಅಲ್ಲಿ ಪೊಂಗಲನ್ನು ಹಂಚುತ್ತಾರೆ. ಆದರೆ ಏನು ಮಾಡೋದು, ಪೊಂಗಲ್ ಕೊಟ್ಟ ತಕ್ಷಣ ಅದು ಅಂಟತ್ತೆ, ಅದು ಖರ್ಚೀಪ್ ಮರ್ತು ಬಿಟ್ಟು ಹೋಗಿರ್ತೇವೆ ನಾವು. ಪೊಂಗಲ್ ತಿನ್ನೋದು, ದೇವಸ್ಥಾನದ ಕಂಬಕ್ಕೆ ಒರೆಸೋದು. ಮತ್ತು ಸ್ವಲ್ಪ ಈಚೆ ಬಂದು ನೋಡಿದ ಅನಿಸುತ್ತೆ, ನಮಗೆಲ್ಲ ಹಂಚಿದಂಥ ಪೊಂಗಲನ್ನು ಇಟ್ಟಿದ್ದು ಅದೇ ಮೆಟ್ಲೆ ಮೇಲೇ, ಅದು ಪಾಪ ಸುಟ್ಕೊಂಡು ಪುನಃ ಎಲ್ಲರೂ ಸಾಕು ಅಂತ ಬಿಸಾಡಿದ್ದನ್ನೆಲ್ಲ ಅಂಟಿಸ್ಕೊಂಡು ತೃಪ್ತಿ ಪಡಬೇಕು. ಯಾಕೆ ಅಂದರೆ ಅದು ಅದರಷ್ಟು ಕಷ್ಟಪಡಲಿಲ್ಲ ಕಂಬ, ಆಗ ಪೊಂಗಲ್ ಒರೆಸ್ಕೊಳ್ಳೋದೇ ಅದರ ಹಣೆ ಬರಹ. ಅದರಷ್ಟು ಕಷ್ಟಪಡಲಿಲ್ಲ ಈ ಮೆಟ್ಲು. ಹೀಗೆ ಈ ಸಾತ್ವಿಕ ಸುಖ ಸಿಗಬೇಕು ಅಂತಾದಾಗ ಅದು ಸುಖ ಸಿಗೋದಕ್ಕಿಂತ ಮುನ್ನ ಈ ಕಷ್ಟಗಳನ್ನು ಅನುಭವಿಸಲೇಬೇಕಾದದ್ದು ಅನಿವಾರ್ಯ. ಅಷ್ಟೇ ಅಲ್ಲ, ಮಣ್ಣಿನಲ್ಲಿ ಬಂಗಾರ ಸಿಗ್ತದೆ, ಆದರೆ ಹಾಗೆ ಸಿಕ್ಕಂಥ ಬಂಗಾರ ಶಿರೋಭೂಷಣವಾದ ಆಭರಣ ಆಗಬೇಕಿದ್ರೆ ಅಥವಾ ಮಾಂಗಲ್ಯದ ಸರ ಆಗಬೇಕಿದ್ರೆ ಅದು ಸೊನಗಾರನ ಎಷ್ಟೊಂದು ಪೆಟ್ಟಂತ ತಿನ್ನಬೇಕಲ್ವ. ಅದು ಹಾಗೇ ಇರ್ತೇನೆ, ಕತ್ತಿನಲ್ಲಿ ನಾನು ಕೂತ್ಕೊಂಡಿರ್ತೇನೆ ಅಂದರೆ ಯಾರು ಹಾಕ್ಕೊಳ್ತಾರೆ ಅದನ್ನು? ಆದ್ದರಿಂದ ಆ ಏಟು ಪ್ರಾಥಮಿಕ ಹಂತದಲ್ಲಿ ಅನಿವಾರ್ಯ. ಇದು ಎಲ್ಲ ಲೌಕಿಕ ಉದಾಹರಣೆ ಸಾಕಷ್ಟು ಕೊಡ್ಬೋದು ಇದಕ್ಕೆ. ಸಾಮಾನ್ಯವಾಗಿ ನಾವು ಔಷಧವನ್ನು ಸೇವಿಸುವಾಗ ನಮಗೆಲ್ಲರಿಗೂ ಅರುಚಿ ಯಾರಿಗೂ ಇಷ್ಟ ಇರೋದಿಲ್ಲ, ಆದರೂ ಸಹ ತಗೊಳ್ತೇವೆ. ಅದು ಕಷ್ಟ ಸ್ಥಿತಿ, ಕಹಿ ಬೇರೆ. ಯಾಕೆ? ಆರೋಗ್ಯ ಸರಿಯಾಗಲಿ ಅಂಥೇಳಿ. ಹೀಗೆ ಈ ಅನೇಕ ಜನ್ಮಗಳ ವಿಷಯ ಸುಖಗಳು ಏನಾಗಿರ್ತವೆ ಹಿಂದೆ ಅನುಭವಿಸಿದ್ದೆಲ್ಲ ನಮ್ಮ ಈ ಹೃದಯ ಗ್ರಹದಲ್ಲಿ ಒಳ್ಳೆ ನೆಂಟರುಗಳ ಥರ ಬಂದು ಕೂತಿರ್ತವೆ. ಅವೆಲ್ಲ ಅವು ಏನು ಮಾಡಿದರೂ ಹೋಗೋದಿಲ್ಲ. ಈ ಸಾಧನೆಗೆ ತೊಡಗಿ ಅವರನ್ನು ಅಲ್ಲಿಂದ ಒಕ್ಕಲಿ ಎಬ್ಬಿಸಬೇಕು. ಇವರೊಂಥರ ಅನ್ವಾಂಟೆಡ್ ಗೆಸ್ಟ್. ಈಗ ಇಷ್ಟು ದಿವಸ ವಾಂಟೆಡ್ ಗೆಸ್ಟೇ ಆಗಿದ್ದರು ಅವರು. ಹಾಗಾಗಿ ಅವ್ರನ್ನ ಒಕ್ಕಲು ಎಬ್ಬಿಸಬೇಕು ಅಂತಾದಾಗ ಹದಪಾಟಿಗೆ ಬಿಟ್ಟು ಹೋಗ್ತಾರೆ. ಅವರು ಬಿಟ್ಟು ಹೋಗೋದಿಲ್ಲ. ಭಾಳ ನಯ ನಾಜೂಕಲ್ಲಿ ಅವ್ರನ್ನ ಎಬ್ಬಿಸಿ ಕಳಿಸಿದಾಗ ಆದರೂ ನಮಗೆಲ್ಲೋ ಒಂದು ಕಡೆಗೆ ಅಯ್ಯೋ ಪಾಪ ನಮ್ಮ ಬಂಧುಗಳಾಗಿದ್ದರು, ಕಳಿಸ್ಬಿಟ್ಟು ಅಲ್ಲಪ್ಪ ಅಂತ ಆ ಬಂಧುಗಳು ಅಲ್ಲಿಂದ ಬಿಟ್ಟು ಹೋಗ್ತಾ ಇರುವಾಗ ಬಂಧುಗಳನ್ನು ಅಗಲಿದಂತಹ ನೋವಾಗುತ್ತೆ ನಮಗೆ. ಆ ನೋವು ಆಗ್ತಾ ಇರುವಾಗಲೇ ಈ ಸಾಧನೆ ಎನ್ನುವಂತಹ ಬಂಧುಗಳನ್ನು ಅಲ್ಲಿಗೆ ಕರೆಸಬೇಕು ನಾವು. ಆಗ ಅವರು ಬಿಟ್ಟೋದಂಥ ಜಾಗದಲ್ಲಿ ಸಾಧನಾ ರೂಪದ ಬಂಧುಗಳು ಬಂದು ಕುಳಿತಾಗ ಅಲ್ಲಿ ತಕ್ಷಣವೇ ಮುಂದೆ ಭಗವಂತನೂ ಪಾದಾರ್ಪಣೆ ಮಾಡ್ತಾನಂತೆ. ಎಲ್ಲಿವರೆಗೆ ವಿಷಯ ಸುಖಗಳು ಎನ್ನುವಂಥ ಬಂಧುಗಳು ಹೃದಯ ಗ್ರಹದಲ್ಲಿ ಇರ್ತಾರೋ ಅಲ್ಲಿವರೆಗೆ ಅವನು ಬರೋದಿಲ್ಲ. ಯಾಕೆಂದರೆ ಜಾಗವಿಲ್ಲ, ಗರ್ಭಗುಡಿಯಲ್ಲಿ ಅವರೇ ಕೂತಿದ್ದಾರೆ. ಹಾಗೆ ಅವ್ರನ್ನ ಒಕ್ಲೇಪಿಸು ಮೊದಲು, ಆಮೇಲೆ ಈ ಸಾಧನಾ ಎನ್ನುವಂತಹ ಪ್ರಕ್ರಿಯೆಯಿಂದ ಅದನ್ನು ಶುದ್ಧಗೊಳಿಸು, ಆಮೇಲೆ ಭಗವಂತ ಅಲ್ಲಿಗೆ ಬರ್ತಾನೆ. ಹೀಗೆ ಅಂತ ಅಂದರೆ ಈ ಕಷ್ಟ ಎನ್ನುವಂಥದ್ದು ಅನಿವಾರ್ಯ. ಮತ್ತು ಇನ್ನೂ ಉದಾಹರಣೆ ಕೊಡಬೇಕು ಅಂದರೆ, ವಿದ್ಯಾರ್ಥಿ ಒಬ್ಬ ತನ್ನ ಜೀವನದಲ್ಲಿ
ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ಪರಿಶ್ರಮ ಎನ್ನುವಂಥ ಕಷ್ಟವನ್ನು ಪಟ್ಟರೆ ಉತ್ತಮ ಫಲಿತಾಂಶದೊಂದಿಗೆ ಉತ್ತಮ ಉದ್ಯೋಗವನ್ನು ಪಡೆದು ಉತ್ತಮ ಜೀವನ ನಡೆಸ್ತಾನೆ ಎನ್ನುವಂಥ ಅದೊಂದು ಸಾಮಾನ್ಯ ನಿಯಮ. ಇವತ್ತು ಕಷ್ಟಪಡದೇ ಇದ್ದವರು ಸಾಕಷ್ಟು ಸುಖವಾಗಿರ್ತಾರೆ. ಶಾರ್ಟ್ಕಟ್. ಆದರೆ ಶಾರ್ಟ್ಕಟ್ ಎಂದಿದ್ರೂ ಡೇಂಜರೇ. ರಹದಾರಿ ಎಂದಿದ್ರೂ ಸಹ ರಹದಾರಿಯೇ. ಅದನ್ನು ನಾವು ಮರಿಬಾರ್ದು. ಪ್ರಯತ್ನದಿಂದ ಬಂದಂಥದ್ದೇನುಂಟಲ್ಲ ಅದು ಶಾರ್ಟ್ಕಟ್ಟಿನಿಂದ ಸಿಕ್ಕಾಗ ಯಾವಾಗಲೂ ಢಕ್ಢುಕಿ ಆಗ್ತಾನೇ ಇರುತ್ತೆ. ಪ್ರಾಯಶಃ ನೀವು ಇತ್ತೀಚೆಗೆ ಒಂದು ಪೇಪರನ್ನು ಓದಿದ್ರಿ ಅಂತ ಅಂದ್ಕೊಂಡಿದ್ದೇನೆ ನಾನು. ನಮ್ಮ KPSCಯ ಏನು ಹೇಳಬೇಕು ಅದು ಹಗರಣೋ ಅಗರಣೋ ಅದು ಏನೋ ಗೊತ್ತಿಲ್ಲ. ಒಂದೇ ದಿವಸ ಸುಮಾರು 1,500 ಜನ MPhil ತಗೊಂಡಿದ್ದಾರೆ. ಪ್ರಾಯಶಃ ಇದು ಕರ್ನಾಟಕದಲ್ಲಿ ಮಾತ್ರ ಸಾಧ್ಯ ಅಂತ ಕಾಣುತ್ತೆ, ಇನ್ನೆಲ್ಲೂ ಆಗೋದಿಲ್ಲ. ಒಂದೇ ದಿವಸ ಅವರು ಎಲ್ಲರಿಗೂ ನೇಮಕಾತಿಯೂ ಆಗಿಬಿಟ್ಟಿದೆ ಪಾಪ. ಒಂದೇ ದಿವಸ ಏನು ಮಾಡೋಣ, ಅವರೆಲ್ಲ ಭಗವದ್ಗೀತೆ ಓದೋದಿಲ್ವೇ ಅಲ್ವಾ? ಹಾಗಾಗಿ ಈಗೆಲ್ಲವೂ ಸಹ ನಡೀತಾ ಇದೆ ಇನ್ವೆಸ್ಟಿಗೇಷನ್. ಎಷ್ಟೆಷ್ಟು ಜನ ಈಚೆ ಬರ್ತಾರೋ ಗೊತ್ತಿಲ್ಲ. ಅಲ್ಲ, ಬರದೇ ಇದ್ದರೂ ಇರ್ಬೋದು, ಅದು ಏನು ಆಶ್ಚರ್ಯ ಅಲ್ಲ. ಯಾಕೆ ಹೇಳಿದೆ? ಶಾರ್ಟ್ಕಟ್ ಎಂದಿದ್ರೂ ಡೇಂಜರೇ. ಹಾಗಾಗಿ ಪ್ರಯತ್ನ ಪಡುವ ಸ್ಥಿತಿಯಲ್ಲಿ ಅತ್ಯಂತ ಕಷ್ಟ. ಆದ್ರೂ ಸಹ ಅದಕ್ಕೆ ಬೆಲೆ ಉಂಟು. ಅದು ಕಷ್ಟ. ಇತ್ತೀಚೆಗೆ ಪತ್ರಿಕೆಯಲ್ಲಿ ನಾನೊಂದು ಕಥೆಯನ್ನು ಓದ್ತಿದ್ದೆ, ಶಾರ್ಟ್ಕಟ್ಟಿಗೆ ಸಂಬಂಧಪಟ್ಟ ಹಾಗೆ. ಈ ವಿದೇಶದಲ್ಲಿ ಒಬ್ಬಾತ ರಾಜ ಒಂದು ಸ್ಟೇಟ್ಮೆಂಟ್ ಹೊರಡಿಸಿದನಂತೆ. ಏನು ಅಂದರೆ, ನಮ್ಮ ದೇಶದ ಮಕ್ಕಳ ಪ್ರತಿಭೆಯನ್ನು ನಾನು ನೋಡಬೇಕು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಸಹ 2 ಬೀಜ ಕೊಡ್ತೇನೆ. ಆ ಬೀಜವನ್ನು ಬಿತ್ತಿ ಎಲ್ಲರೂ ಚೆನ್ನಾಗಿ ಬೆಳೆಸಿ, ಆ ಗಿಡವನ್ನು ಬೆಳೆಸಿ ತಂದಾಗ ನಾನು ಯಾರು ಬೆಳೆಸಿದ ಗಿಡ ಚೆನ್ನಾಗಿದೆಯೋ ಅವರಿಗೆ ಬಹುಮಾನ ಕೊಡ್ತೇನೆ ಅಂತ ಹೇಳಿದ. ಸರಿ, ರಾಜ ಎಲ್ಲ ಮಕ್ಕಳಿಗೂ ಸಹ, ಎಲ್ಲ ಎಷ್ಟು ವಯಸ್ಸಿನಲ್ಲಿ ಅಂದರೆ ಎಲ್ಲ ಟೀನೇಜಿನ ಮಕ್ಕಳು, ಯುವಕರನ್ನು ಪರೀಕ್ಷೆ ಮಾಡಬೇಕು ಅಂತ. ಅವನಿಗೆ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಕೃಷಿ ಅಂದರೆ ಅರ್ಥನೇ ಪ್ರಯತ್ನ ಮಾಡೋದು ಅಂತ ಅರ್ಥ. ಪ್ರಯತ್ನ ಪಡಬೇಕು ಅನ್ನೋದೇ ಆ ಮಾತಿನ ಅರ್ಥ. ಎಲ್ಲ ಆ ಟೀನೇಜಿನ ಮಕ್ಕಳನ್ನು ಕರೆದು, ರಾಜ್ಯದಲ್ಲಿರುವ ಮಕ್ಕಳನ್ನು ಕರೆದು ಎಲ್ಲರಿಗೂ 2 ಬೀಜ ಕೊಟ್ಟ. 3 ತಿಂಗಳ ಒಳಗಾಗಿ ಇದನ್ನು ನೀವು ಚೆನ್ನಾಗಿ ಬೆಳೆಸಿ ಗಿಡ ಮಾಡಿಕೊಂಡು ಬರಬೇಕು. ಆಗ ಯಾರು ಬೆಳೆಸಿದ ಗಿಡ ಚೆನ್ನಾಗಿರುತ್ತೋ ನಾನು ಅವರಿಗೂ ಬಹುಮಾನ ಕೊಡ್ತೇನೆ ಅಂತ ಹೇಳಿದ. ಎಲ್ಲ ಹುಡುಗರು ತಗೊಂಡು ಹೋದರು, ಕಷ್ಟಪಟ್ಟರು, ಅದನ್ನು ಕುಂಡದಲ್ಲಿ ಹಾಕಿದರು, ಮತ್ತು ಗೊಬ್ಬರನೂ ಕೊಟ್ಟಿದ್ದಾರೆ, ಕುಂಡನೂ ಕೊಟ್ಟಿದ್ದಾರೆ, ನೀರನ್ನು ಮಾತ್ರ ಹಾಕಬೇಕು ಇವರು. ಹಾಗೆ ಎಲ್ಲರೂ ಬೆಳೆಸಲಿಕ್ಕೆ ಮುಂದಾಗಿದ್ದಾರೆ. ಬೀಜ ಬಿತ್ತಿ ಕೊನೆ ಪಕ್ಷ 1 ತಿಂಗಳದಷ್ಟೊತ್ತಿಗಾರು ಮೊಳಕೆ ಬರಬೇಕಲ್ವ. ಆದರೆ ಮೊಳಕೆ ಬರಲಿಲ್ಲ. ಹಾಗೆ ದಿನ ಕಳೀತಾ ಇತ್ತು. ಈ ಕಡೆಗೆ ಒಬ್ಬ ಹುಡುಗ ಇದ್ದ, ಅವನ ಹೆಸರು XYZ. ಈ ಹುಡುಗನೂ ನೋಡಿದ, ಅವನಿಗೆ ಕೃಷಿಯೆಲ್ಲ ತುಂಬ ಆಸಕ್ತಿ ಇತ್ತು. ಶ್ರದ್ಧೆಯಿಂದ ಕುಂಡದಲ್ಲಿ ಬೀಜವನ್ನು ಬಿತ್ತಿದ, ಗೊಬ್ಬರ ಕೊಟ್ಟಿದ್ದನ್ನು ಹಾಕಿದ್ದಾನೆ. ದಿನವೂ ಸರಿಯಾಗಿ ಅದಕ್ಕೆ ಹೊತ್ತಿಗೆ ಸರಿಯಾಗಿ ನೀರು ಉಣಿಸ್ತಾ ಇದ್ದಾನೆ. ಆದರೆ ಅವನ ಮೊಳಕೆಯಲ್ಲೂ ಸಹ, ಪಾಟಲ್ಲೂ ಸಹ ಮೊಳಕೆ ಆಗಲಿಲ್ಲ. ತುಂಬ ಬೇಸರ ಆಯಿತು. ತಿಂಗಳ ಕಳೀತು, 1.5 ತಿಂಗಳ ಕಳೀತು, 2 ತಿಂಗಳ ಕಳೀತು, 2.5 ತಿಂಗಳ ಕಳೀತು, 3ನೇ ತಿಂಗಳ ಬಂದುಬಿಟ್ಟಿದೆ. ಇನ್ನೇನು 1 ವಾರದೊಳಗೆ ಅದರ ಪ್ರದರ್ಶನ ಇದೆ. ಗಾಬರಿಯೋ ಗಾಬರಿ. ಅತ್ಯಂತ ಚುರುಕಾದ ಹುಡುಗ, ಅತ್ಯಂತ ಜಾಣ ಆತ. ಎಲ್ಲ ಹುಡುಗರಿಗೂ ಅವನ ಕುಂಡದಲ್ಲಿ ಗಿಡ ಆಗೇ ಆಗತ್ತೆ ಅನ್ನುವಂಥ ನಿರೀಕ್ಷಣೆ. ಆದರೆ ಏನು ಮಾಡೋಣ, ಆಗಲೇ ಇಲ್ಲ. ಕೊನೆಗೆ ಆ ಪ್ರದರ್ಶನ ದಿನ ಬಂದೇ ಬಿಡ್ತು. ಮಿಕ್ಕೆಲ್ಲ ಹುಡುಗರು ತಂದೇ ಬಿಟ್ಟರು. ಅವರು ಕುಂಡದಲ್ಲಿ ಮೊಳಕೆ ಆಗೇ ಬಿಡ್ತು, ಗಿಡ ಆಯಿತು, ಚಿಗುರಿತು, ಎಲ್ಲ ಸುಂದರವಾಗಿ ಬೆಳೆದಿವೆ. ರಾಜ ನೋಡ್ತಾ ಬಂದ.
ಎಲ್ಲರ ಕುಂಡದಲ್ಲೂ ಗಿಡಗಳು ಚೆನ್ನಾಗಿವೆ. ಆದರೆ ಈ XYZ ಹುಡುಗ ಇದ್ದಾನಲ್ಲ, ಜೋಲು ಮುಖ ಹಾಕ್ಕೊಂಡು ನಿಂತಿದ್ದ. ಅವನು ಕೇಳಿದ, ಯಾಕೆ? ಗೊತ್ತಿಲ್ಲ, ನೀವು ಕೊಟ್ಟಂಥ ಬೀಜವನ್ನು ನಾನು ಬಿತ್ತಿದ್ದೇನೆ, ಗೊಬ್ಬರ ಹಾಕಿದ್ದೇನೆ, ದಿನವೂ ನೀರು ಉಣಿಸಿದ್ದೇನೆ, ಆದರೆ ಆಗಲಿಲ್ಲ, ಗಿಡ ಆಗಲಿಲ್ಲ. ಯಾಕಾಗಲಿಲ್ಲ ನನಗೆ ಗೊತ್ತಿಲ್ಲ, ಹಾಗೇ ತಂದಿದ್ದೇನೆ. ಎಲ್ಲವನ್ನು ನೋಡಿಕೊಂಡು ಬಂದಾದ ಮೇಲೆ ರಾಜ ಬಹುಮಾನವನ್ನು ಅನೌನ್ಸ್ ಮಾಡಿದ. ಈ ಹುಡುಗನಿಗೆ ಮಾತ್ರ ಒಂದೇ ಬಹುಮಾನ. ಅಲ್ಲ, ಮಿಕ್ಕವರೆಲ್ಲ ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ರಲ್ಲ, ಯಾರಿಗೂ ಬಹುಮಾನ ಇಲ್ಲ. ಯಾಕೆ ಅಂದರೆ ಕಾರಣ ಇಷ್ಟೇ, ಅವರಿದ್ದೆಲ್ಲ ಶಾರ್ಟ್ ಕಟ್. ಹಾಗಿದ್ರೆ ಏನು ಶಾರ್ಟ್ ಕಟ್ ಅಂದರೆ, ರಾಜ ಎಲ್ಲರಿಗೂ ಕೊಟ್ಟಂಥ ಬೀಜ ಅದು ಹೊರೆದು ಹಾಕಿದಂಥ ಬೀಜ ಆಗಿತ್ತು. ಅದು ಗಿಡ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಗಿಡ ಮಾಡಿ ತಂದವರಿಗೆ ಬಹುಮಾನ ಕೊಡ್ತೇನೆ ಅಂತ ಹೇಳಿದ್ನಲ್ಲ ರಾಜ, ಅದಕ್ಕೋಸ್ಕರ ಆ ಬೀಜ ಮೊಳಕೆ ಆಗದೇ ಇದ್ದಾಗ ಬೇರೆ ಬೀಜವನ್ನು ತಂದು ಹಾಕಿ ಅದನ್ನು ಏನು ಮಾಡಿದರು, ಗಿಡ ಮಾಡಿದರು. ಶಾರ್ಟ್ ಕಟ್. ಹಾಗಾಗಿ ತಾಳ್ಮೆಯಿಂದ ಇದ್ದಾಗ, ನಿಧಾನ ಆದ್ರೂ ಸಹ ಅದಕ್ಕೆ ಫಲ ಬರ್ತದೆ ಅನ್ನೋದಕ್ಕೆ. ಇದು ಚೀನಾ ದೇಶದ ಕಥೆ ಅಂತ, ಆದದ್ದು ಅಂತಲೂ ಹೇಳ್ತಾರೆ, ಇದನ್ನು ನಡೆದದ್ದು ಅಂತಲೂ. ಹೀಗೆ ಸ್ವಂತ ಪ್ರಯತ್ನಕ್ಕೆ, ಪ್ರಾಮಾಣಿಕತನಕ್ಕೆ ಅದರದ್ದಾದಂಥ ಬೆಲೆ ಉಂಟು. ಗುರುತಿಸುವವರು ನಿಧಾನವಾಗಿ ಸಿಗ್ಬೋದು ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಜೀವನದ ಈ ಪ್ರಯತ್ನಕ್ಕೆ ಕಷ್ಟ ಆದ್ರೂ ಸಹ ಬೆಲೆ ಇದೆ. ಹಾಗೆಯೇ ಭಗವಂತ ಹೇಳ್ತಾನೆ, ಅಗ್ರೇ ವಿಷಮಿವ. ಪ್ರಾಥಮಿಕ ಹಂತದೊಳಗೆ ಅದು ತುಂಬ ಕಷ್ಟಕರವಾಗಿ ಅನ್ನಿಸ್ತದೆ. ಇಲ್ಲಿಗೆ ಈ ಶ್ಲೋಕದ ಮೊದಲನೇ ಅಂಶ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ಭಾಗಕ್ಕೆ ಹೋಗೋಣ. ಪರಿಣಾಮೇ ಅಮೃತೋಪಮಂ. ಆ ಸುಖ ಹೇಗಿರ್ತದೆ ಅಂದರೆ, ಪರಿಣಾಮದಲ್ಲಿ, ಭವಿಷ್ಯದಲ್ಲಿ ಅದು ಅಮೃತಕ್ಕೆ ಸಮಾನ ಅಂತಾನೆ. ಅಲ್ರಿ, ಅಮೃತಕ್ಕೆ ಸಮಾನ, ಅದಕ್ಕಿಂತ ಒಳ್ಳೆಯ ಶಬ್ದ ಇಲ್ವಾ? ಅಂದರೆ ನಮಗೆ ಅದಕ್ಕಿಂತ ಬೇರೆ ಎತ್ತರದ ಉದಾಹರಣೆ ಗೊತ್ತಿಲ್ವೇ? ನಮಗೆ ಅರ್ಥ ಆಗೋದನ್ನು ಹೇಳಬೇಕಲ್ಲ. ಅಮೃತವನ್ನೂ ನಾವು ನೋಡಲಿಲ್ಲ. ಅಕಸ್ಮಾತ್ ಏನಾದ್ರು ಒಂದು ಒಳ್ಳೆಯ ಜ್ಯೂಸ್ ಕುಡಿದ್ರೆ, ಅದು ತುಂಬ ರುಚಿಕರವಾಗಿದ್ದರೆ ಅದನ್ನೇ ಅಮೃತ ಅಂತ ಹೇಳುವವರು ನಾವು. ಇನ್ನು ನಿಜವಾದ ನೆಕ್ಟರ್ ಅಮೃತ ಸಿಕ್ಕಿಬಿಟ್ರೆ, ಇನ್ನು ಆತ್ಮಾನಂದದ ಸುಖ ಅಮೃತಕ್ಕಿಂತ ಎಷ್ಟೋ ಕೋಟಿ ಪಟ್ಟು ಮೇಲೆ. ಆದರೆ ಅದನ್ನು ಹೇಳೋದು ಹಾಗೆ, ಶಬ್ದದಿಂದ ಅದನ್ನು ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಅಮೃತ ಅನ್ನೋದನ್ನು ಶಬ್ದದಿಂದ ಹೇಳೋದಕ್ಕೆ ಬರುತ್ತೆ. ಅದಕ್ಕೋಸ್ಕರ ಅಮೃತಮಿವ. ಆದರೆ ಅದು ಅಮೃತದಷ್ಟೇ ಸುಖ ಅಲ್ಲ, ಇನ್ನೂ ಮಿಗಿಲಾದದ್ದು. ವಿಷಮಿವ ಅಂತ ಹೇಳುವಾಗ ಅದು ವಿಷ ಅಲ್ಲ, ಆದರೆ ಇಲ್ಲಿ ಅಮೃತಕ್ಕಿಂತ ಮೇಲಿನದು ಅಂತ. ಹೀಗೆ ಇದು ಎಷ್ಟು ವಿಶಾಲವಾದ ದೊಡ್ಡದಾದ ಸುಖ ಅಂದರೆ, ಭಗವಂತನೇ ಹೇಳ್ತಾನೆ, ಹಿಂದೆ ಹೇಳಿದ್ದಾನೆ 6ನೇ ಅಧ್ಯಾಯದಲ್ಲಿ, ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ. ಯಾವುದನ್ನು ಪಡೆದ ಮೇಲೆ ಅದಕ್ಕಿಂತ ಮಿಗಿಲಾದಂಥ ಇನ್ನೊಂದು ಸುಖ ಇದೆ ಅಂತ ಅವನಿಗೆ ಅನಿಸೋದಿಲ್ವಂತೆ, ಮತ್ತು ಇನ್ನೊಂದನ್ನು ಬಯಸೋದು ಇಲ್ಲ ಆತ ಅಂತ. ಅಷ್ಟು ಎತ್ತರದ ಸುಖ ಅದು. ಮತ್ತಷ್ಟೇ ಅಲ್ಲ, ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ನ ವಿಚಾಲ್ಯತೆ. ಆ ಸುಖವನ್ನು ಅನುಭವಿಸ್ತಾ ಇರುವ ಕಾಲದೊಳಗೆ ನೀವು ಶಸ್ತ್ರ ಹಾಕಿ ಇರಿದ್ರೂ ಸಹ ಅವನಿಗೆ ಗೊತ್ತಾಗೋದಿಲ್ಲ ಅಂತ. ಗುರುಣಾಪಿ ನ ವಿಚಾಲ್ಯತೆ. ಅಷ್ಟರ ಮಟ್ಟಿಗೆ ಆತ ಆ ಸುಖವನ್ನು ಅನುಭವಿಸ್ತಾ ಇರ್ತಾನೆ. ಆದರೆ ಇಂದು ನಾವು ಅನುಭವಿಸುವಂಥ ಲೌಕಿಕ ಸುಖ ಹೀಗುಂಟೋ? ಇಲ್ಲ. ಹಾಗಾಗಿ ಇಂತಹ ಸುಖ ಸಿಕ್ಕಾಗ ಆತ ಅದನ್ನು ಹೇಗೆ ಬಿಟ್ಟಾನು ಅಂತ ಭಗವಂತನ ಪ್ರಶ್ನೆ. ಸದಾ ಆ ಸುಖವನ್ನು ಅನುಭವಿಸ್ತಾನೇ ಇರ್ತಾನೆ. ಹಾಗಿದ್ದರೆ ಆ ಸುಖ ಇಷ್ಟು ದೊಡ್ಡದಾಗಿರೋದಕ್ಕೆ, ಮಹತ್ತರ ಆಗಿರೋದಕ್ಕೆ ಏನು ಕಾರಣ ಅನ್ನೋದಕ್ಕೆ 3ನೆಯ ಈ ಅಂಶ ಉತ್ತರ ಹೇಳುತ್ತೆ. ಆತ್ಮ ಬುದ್ಧಿ ಪ್ರಸಾದಜಂ. ಇದಕ್ಕೆ ಭಾಷ್ಯಕಾರರು ಭಾಷ್ಯ ಕೊಡ್ತಾರೆ, ಆತ್ಮವಿಷಯ ಬುದ್ಧಿ ಆತ್ಮಬುದ್ಧಿ ಅಂತ. ಅಂದರೆ ಆ ಧ್ಯಾನದ ಸ್ಥಿತಿಯಲ್ಲಿ ಅವನ ಬುದ್ಧಿ ಆತ್ಮವನ್ನೇ ನೋಡ್ತಾ ಇರುತ್ತಂತೆ.
ಅದನ್ನು ಬಿಟ್ಟು ಇನ್ನೇನನ್ನೂ ಸಹ ವಿಚಾರ ಮಾಡುವುದಿಲ್ಲ. ಇದು ಅತ್ಯಂತ ಕಷ್ಟ ಅಲ್ವಾ? ಮೊದಲು ಕಷ್ಟ, ಆಮೇಲೆ ಏನಾಗುತ್ತೆ, ಅದು ರುಚಿಸ್ತಾ ಹೋದಾಗ ಕಷ್ಟ ಅನಿಸೋದಿಲ್ಲ. ಯಾಕೆಂದರೆ ನಾನು ಯಾವ ಬುದ್ಧಿಯಿಂದ ಇದನ್ನು ನೋಡ್ತಾ ಇದ್ದೇನೋ ನನ್ನ ಬುದ್ಧಿಯನ್ನು ಪ್ರೇರಿಸುವುದು ಇದೇ ಅಲ್ವಾ. ಈ ತೀರ್ಮಾನಕ್ಕೆ ಬಂದಾಗ, ಅದು ಅನುಭವಕ್ಕೆ ಬಂದಾಗ, ಬರೀ ತೀರ್ಮಾನ ಅಷ್ಟೇ ಅಲ್ಲ, ಅವನಿಗೆ ಎಲ್ಲಿಲ್ಲದ ಸುಖ. ಹಾಗಾಗಿ ಸಗುಣದ ಧ್ಯಾನದಲ್ಲಿ ಎಷ್ಟು ಸುಖ ಉಂಟೋ ಅದಕ್ಕಿಂತ ಹೆಚ್ಚು ಸುಖ ನಿರ್ಗುಣದಲ್ಲುಂಟು. ಆದರೆ ಪ್ರಾಥಮಿಕ ಹಂತದಲ್ಲಿ ಕಷ್ಟ ಅನಿವಾರ್ಯ, ಅದನ್ನು ಸಹಿಸಲೇಬೇಕು. ನಿರ್ಗುಣ ಧ್ಯಾನ ಅಭ್ಯಾಸ ಆದ ಮೇಲೆ ಮತ್ತೆ ಸಗುಣ ಧ್ಯಾನವೂ ಸಹ ಅವನಿಗೆ ಒಂದು ರೀತಿಯ ಹಿಂಸೆಯೇ ಆಗಿಬಿಡುತ್ತೆ. ಸಗುಣ ಧ್ಯಾನದಲ್ಲೂ ಒಂದು ಹಂತದೊಳಗೆ ಆಯಾಸ ಆಗಬಹುದು, ಆದರೆ ನಿರ್ಗುಣ ಧ್ಯಾನದಲ್ಲಿ ಆಯಾಸ ಅನ್ನೋದು ಇಲ್ಲವೇ ಇಲ್ಲ. ಯಾಕೆ ಅಂದರೆ ಬುದ್ಧಿಗೆ ಆಯಾಸ ಅಲ್ವಾ. ಆಯಾಸ ಆಗ್ತಾ ಇರುವಂಥ ಬುದ್ಧಿಯನ್ನು ಒಳಗಿನಿಂದ ಪ್ರೇರಿಸ್ತಾ ಇರುವಂಥ ನಾನೇ ಅದಾಗಿದ್ದೇನೆ ಅಂತಂದಾಗ ಬುದ್ಧಿಗಿಂತಲೂ ಇನ್ನೂ ಹಿಂದಕ್ಕೆ ಹೋಗ್ತಾ ಇರ್ತಾನೆ ಅವನಿಗೆ ಅಂತ. ಆಯಾಸ ಆಗೋದು ಮನಸ್ಸಿಗೆ, ಬುದ್ಧಿಗೆ. ಸ್ವಂತ ನೆಲೆಯಲ್ಲಿ ನಿಂತು ಅವನಿಗೆ ಆಯಾಸ ಎಲ್ಲಿಂದ ಆಗಬೇಕು? ಹಾಗಾಗಿ ಅವರು ಕೇಳಿದ ಪ್ರಶ್ನೆಗೆ ಇವತ್ತು ಈ ಉತ್ತರ. ನಿರ್ಗುಣ ಧ್ಯಾನದಲ್ಲಿ ಆ ಒಂದು ಹಂತ ದಾಟಿ ಹೋದ ಮೇಲೆ ಅವನಿಗೆ ಆಯಾಸ ಎನ್ನುವಂಥದ್ದು ಇಲ್ಲ. ಅದು ಇದ್ದದ್ದಿದ್ದರೆ ಸಮಾಧಿ ಸ್ಥಿತಿಯಲ್ಲಿ ಆತ ಅಲ್ಲಿ ಹೋಗಿ ಅಷ್ಟೊತ್ತು ನಿಲ್ಲೋದಿಲ್ಲ, ಈಚೆನೇ ಬರ್ತಾನೆ ಇರ್ತಾರೆ ಅವರಿಗೆ. ಹಾಗಾಗಿ ಅಲ್ಲಿ ಆಯಾಸದ ಪ್ರಶ್ನೆ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ದೀರ್ಘಕಾಲ ಪರಮಾತ್ಮನ ಧ್ಯಾನದಲ್ಲಿಯೇ ಮುಳುಗುವುದರಿಂದ ಅಲ್ಲಿ ರಜೋಗುಣ ಮತ್ತು ತಮೋಗುಣಗಳ ಸೋಂಕು ಸಹ ಇರೋದಿಲ್ಲ ಅಂತಾನೆ ಭಗವಂತ. ಆದ್ದರಿಂದ ಕೇವಲ ಸುಖಾನುಭವ ಅಲ್ಲಿ, ಅದನ್ನು ಬಿಟ್ಟರೆ ಇನ್ನೇನೂ ಇರೋದಿಲ್ಲ. ಆತ್ಮಬುದ್ಧಿ ಪ್ರಸಾದಜಂ, ಆತ್ಮವಿಷಯವಾದ ಬುದ್ಧಿ ಅದು ನಿರಂತರ ಪ್ರಸನ್ನವಾಗಿರುತ್ತದೆ. ಅದು ಹೊರಗಿನ ವಸ್ತುಗಳಿಂದ ಬಂದದ್ದಲ್ಲ, ಒಳಗಿನಿಂದಲೇ ಬಂದಂಥ ಪ್ರಸನ್ನತೆ. ಆದ್ದರಿಂದ ಆ ಸುಖಕ್ಕೆ ಸಾಟಿಯೇ ಇಲ್ಲ. ಹೊರಗಿನಿಂದ ಬಂದ ಸುಖ ಆದರೆ ಕ್ಷಣಿಕ, ಒಳಗಿನಿಂದಲೇ ಬಂದಂಥ ಸುಖ ಅದು ಶಾಶ್ವತ. ಅದು ಇಷ್ಟು ಅಂತ ಅಳೆಯೋದಕ್ಕಾಗೋದಿಲ್ಲ, ಅದು ಯಾವುದೇ ಮೆಜರ್ಮೆಂಟಿಗೆ ಸಿಗದೇ ಇರುವಂಥದ್ದು. ಹೀಗೆ ಅಖಂಡವಾದಂಥ ಸುಖ. ಎಷ್ಟು ಹೇಳಿದರೂ ಅದಕ್ಕಷ್ಟೇ ಶಬ್ದ. ಹೇಗೆ ಅಂದರೆ ಕಲ್ಲು ಸಕ್ಕರೆ ಉಂಡೆಯನ್ನು ಯಾವುದೇ ತಂದು ಯಾವುದೇ ಭಾಗಕ್ಕೆ ಬಾಯಿ ಹಾಕಿದರೂ ಸಹ ಸಿಹಿಯೋ ಸಿಹಿ, ಹಾಗೆ ಅವನಿಗೆ ಸಿಹಿಯೋ ಸಿಹಿ ಎಲ್ಲ ಕಡೆಗೂ ಸಹ. ಆಚಾರ್ಯ ಶಂಕರರು ತಮ್ಮ ಭಜಗೋವಿಂದದಲ್ಲಿ ಈ ಮಾತನ್ನು ಹೇಳ್ತಾರೆ. ರಥ್ಯಾಕರ್ಪಟ ವಿರಚಿತ ಕಂಥಃ ಪುಣ್ಯ ವಿವರ್ಜಿತ ಪಂಥಃ ಯೋಗಿ ಅಂಥೇಳಿ ರಮತೆ ಮತ್ತಃ. ಉನ್ಮತ್ತ ಅವನು. ಹಾಗಾಗಿ ಅವನಿಗೆ ಲೋಕದ ಪರಿವೆ ಇರೋದಿಲ್ಲ. ಆವಾಗ ತನಗೆ ಆಯಾಸ ಆದದ್ದೂ ಸಹ ಗೊತ್ತಾಗೋದಿಲ್ಲ ಅವನಿಗೆ. ಏಕೆಂದರೆ ಆ ಸ್ಥಿತಿಗೆ ಆತ ಹೋಗಿರ್ತಾನೆ. ಆ ಸುಖ 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 ಅಷ್ಟೇ. ಇಷ್ಟು ಹಿನ್ನೆಲೆಯಲ್ಲಿ ಈ ಸಾತ್ವಿಕ ಸುಖದ ವಿಚಾರ. ಒಟ್ಟಾರೆ ಸಾತ್ವಿಕ ಸುಖ ಎನ್ನುವಂಥದ್ದು ನಮ್ಮ ಒಳಗಿನಿಂದಲೇ ಅದು ಸಿಗುವಂಥದ್ದಾದ್ದರಿಂದ ಆ ಸುಖ ಎಂದೂ ಸಹ ಸುಖ ಅಂತ ಆಗೋದಿಲ್ಲ, ಅದು ದುಃಖಾಂತಂಚ ನಿಗಚ್ಚತಿ ಅಂತ. ಆ ಸುಖದಲ್ಲಿ ನಿಂತವನಿಗೆ ದುಃಖ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮತ್ತೆ 38ನೇ ಶ್ಲೋಕಕ್ಕೆ ಹೋಗೋಣ. ಇದು ರಜೋಗುಣದ ಸುಖವನ್ನು ಹೇಳುವಂಥ ಶ್ಲೋಕ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ವಿಷಯೇಂದ್ರಿಯ ಅಂದರೆ ವಿಷಯಗಳಿಗೂ ಇಂದ್ರಿಯಗಳಿಗೂ ಸಂಬಂಧವಾದಾಗ ಅದರಿಂದ ಹುಟ್ಟುವಂತಹ ಯಾವ ಸುಖ ಉಂಟೋ ಅದು ಆರಂಭದಲ್ಲಿ ಅಮೃತದಂತೆ ಇದ್ದು ಪರಿಣಾಮದಲ್ಲಿ ವಿಷಕ್ಕೆ ಸಮಾನವಾಗ್ತದೆ. ಅದು ರಾಜಸ ಸುಖ. ಹಿಂದಿನ ಶ್ಲೋಕದಲ್ಲಿ ಭಗವಂತ 3 ಅಂಶಗಳನ್ನು ಹೇಳಿದ್ದ. ಈ ಶ್ಲೋಕದಲ್ಲೂ ಮತ್ತೆ 3 ಅಂಶಗಳನ್ನು ಹೇಳ್ತಾನೆ. ಏನು ಅಂದರೆ
ರಾಜಸಿಕ ಸುಖ ಸಿಗುವುದು ವಿಷಯೇಂದ್ರಿಯ ಸಂಯೋಗದಿಂದ ಒಂದು. ಆಮೇಲೆ ಅಗ್ರೇ ಅಮೃತೋಪಮಂ, ಮುಂದೆ ಪರಿಣಾಮೇ ವಿಷಮಿವ, ಅದಕ್ಕೆ ವಿರುದ್ಧ ಇದು. ವಿಷಯೇಂದ್ರಿಯ ಸಂಯೋಗ, ಈ ರಾಜಸಿಕ ಸುಖ ಇದು ನಮ್ಮ ಒಳಗಿನಿಂದ ಬರುವಂಥದ್ದಲ್ಲ. ಯಾಕೆಂದರೆ ನಮ್ಮ ಇಂದ್ರಿಯಗಳೆಲ್ಲವೂ ಸಹ ಹೊರಮುಖವಾಗಿವೆ. ಇಂದ್ರಿಯಗಳಿಗೆ ಬೇಕಾದ ವಸ್ತುಗಳು ಸಹ ಹೊರಗೇನೇ ಇವೆ. ಈ ಇಂದ್ರಿಯಗಳು ಆವಾವ ಇಂದ್ರಿಯಾರ್ಥಗಳನ್ನು ಭೇಟಿ ಮಾಡಿದಾಗ, ಅವುಗಳ ಜೊತೆಗೆ ಸೇರಿದಾಗ ಆಗುವ ಸುಖವೇ ಅದು ರಾಜಸಿಕ ಸುಖ. ಅಲ್ಲೊಂದು ಸ್ವಾರಸ್ಯದ ಮಾತು ಹೇಳ್ತಾನೆ ಭಗವಂತ, ವಿಷಯೇಂದ್ರಿಯ ಸಂಯೋಗ. ವಿಷಯ ಅಂದರೆ ಇಂದ್ರಿಯ ವಸ್ತುಗಳು ಮತ್ತು ಇಂದ್ರಿಯಗಳ ಸಂಯೋಗವಾದಾಗ ಸುಖ ಆಗುತ್ತೆ. ಇಷ್ಟು ಹೇಳಿದ್ದನ್ನೆಲ್ಲ ಗೊತ್ತಾಗುತ್ತೆ. ಆ ಸಂಯೋಗ ವಿಯೋಗ ಆದಾಗ ದುಃಖ ಆಗತ್ತೆ. ನಾವು ಅದನ್ನು ನೋಡಲಿಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ಸಂಯೋಗದಿಂದ ಸುಖ, ಹೇಳಿದೆ ಬಿಟ್ಟಿರೋ ಮಾತು ವಿಯೋಗದಿಂದ ದುಃಖ ಅಂತ. ಚಿಕ್ಕ ಮಕ್ಕಳಿಗೆ ಚಾಕ್ಲೇಟನ್ನು ಕೊಟ್ಟರೆ ಅವರು ಸವಿತಾ ಇರ್ತಾರೆ, ತಕ್ಷಣ ಅದನ್ನು ಕಿತ್ಕೊಳ್ಳಿ ಅಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆ? ಆ ರಸನೇಂದ್ರಿಯ ಮತ್ತು ಚಾಕ್ಲೇಟ್ ಎನ್ನುವಂಥ ವಿಷಯದ ಸಂಯೋಗದಿಂದ ಆ ಸಿಹಿ ಮಾಧುರ್ಯದ ಸುಖ ಸಿಗ್ತಾ ಇರುತ್ತಲ್ಲ, ಅದು ತಪ್ಪಿ ಹೋದಾಗ ಅವರು ಅಳ್ತಾರೆ. ಕೇವಲ ಮಕ್ಕಳಷ್ಟೇ ಯಾಕೆ, ನಾವೂ ಸಹ ಬಹಳ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ಧಾರಾವಾಹಿ ನೋಡ್ತಾ ಇರ್ತೇವೆ. ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಗ್ಬಿಡ್ತಪ್ಪ. ಯಾಕೆ? ವಿಷಯ ಇಂದ್ರಿಯ ಸಂಯೋಗ. ಕರೆಂಟ್ ಹೋಯಿತು, ವಿಯೋಗ ಆಯಿತು. ಆಗ ನಾವೂ ಸಹ ಮಕ್ಕಳಿಗಿಂತ ಹೆಚ್ಚಾಗಿ ವರ್ತಿಸಿಬಿಡ್ತೇವೆ ಕೆಲವು ಸಲ. ಇಂಥ ಸ್ಥಿತಿಯಲ್ಲಿ ಈ ಶ್ಲೋಕ ಮನಸ್ಸಿಗೆ ಬರಬೇಕು ನಮಗೆ. ಎಲ್ಲೆಲ್ಲಿ ಈ ವೈಷಯಿಕ ಸುಖ ಇರುತ್ತೋ, ವೈಷಯಿಕ ಸುಖ ಅಂದರೆ ವಿಷಯಕ್ಕೆ ಸಂಬಂಧಪಟ್ಟ ಸುಖ, ಅದರ ಹಣೆ ಬರಹ ಇಷ್ಟೇ. ಎಲ್ಲ ಸಂಸಾರಿಗಳು ಸಹ ಭೌತಿಕ ಪ್ರಪಂಚದ ಸುಖ ಅಂತ ಅನುಭವಿಸುವುದು ಈ ಸುಖವನ್ನೇ. ಆ 37ನೇ ಶ್ಲೋಕದಲ್ಲಿ ಹೇಳಿದಂಥ ಸುಖವನ್ನು ಅನುಭವಿಸೋರು ಬಹಳ ವಿರಳ. ನಾನು ಈಗ ತಾನೇ ಹೇಳಿದೆ, ಆಚಾರ್ಯ ಶಂಕರರು ಸಾತ್ವಿಕ ಸುಖದ ಬಗ್ಗೆ ಅರ್ಥ್ಯಾಕರ್ಪಟ ವಿರಚಿತಕ್ಕಂತಹ ಆ ಯೋಗಿಯ ವಿಚಾರವನ್ನು ಹೇಳಿದರು. ಅಲ್ಲಿಯೇ ರಾಜಸಿಕ ಸುಖದ ಬಗ್ಗೆ ಒಂದು ಮಾತು ಹೇಳ್ತಾರೆ ಅವರು. ಸುಖತಃ ಕ್ರಿಯತೆ ರಾಮಾಭೋಗ ಪಶ್ಚಾದ್ಧಂತ ಶರೀರೇ ರೋಗ. ಸುಖ ಸಿಗಲೆಂದು ವನಿತಾ ಭೋಗ, ದೇಹವ ಹಿಡಿಯಿತು ಅಯ್ಯೋ ರೋಗ. ಇದು ರಾಜಸಿಕ ಸುಖ. ನೋಡಿ, ಮೊದಲು ಸುಖ, ಪರಿಣಾಮೇ ವಿಷಮಿವ, ಆಮೇಲೆ ವಿಷಕ್ಕೆ ಸಮಾನವಾದದ್ದು. ಹಾಗಾಗಿ ಅಗ್ರೇ ಅಮೃತೋಪಮಂ, ಆ ಸುಖವನ್ನು ಅನುಭವಿಸುವಾಗ ಮೊದಲು ಬಹಳ ಸುಖ. ಇದು ಒಂದು ಇಂದ್ರಿಯಕ್ಕೆ ಸಂಬಂಧಪಟ್ಟಿದ್ದು ಅಂತಲ್ಲ, ಎಲ್ಲ ಇಂದ್ರಿಯಗಳಿಗೂ ಸಂಬಂಧಪಟ್ಟಿದ್ದು. ಟಿ ವಿ ನೋಡ್ತಾರೆ, ಆಮೇಲೆ ಕಣ್ಣು ಸಂಜೆ ಅಷ್ಟೊತ್ತಿಗೆ ಮುಂದುಗಡೆಗೆ ತೀರಾ ಪರಿಚಿತರು ಬಂದರೂ ಸಹ ಗುರುತಿಸ್ಲಿಕ್ಕೆ ಆಗದೇ ಇರೋಷ್ಟು ಮಟ್ಟಿಗೆ ಬ್ಲರ್ ಆಗಿಬಿಡ್ತದೆ. ಹಾಗೆ ಕೇಳೋದು ಕಿವಿಯಿಂದ, ಮತ್ತು ನಾಲಿಗೆಯಿಂದ ಆಸ್ವಾದನೆ, ತೊಗಿಯಿಂದ್ರಿಯಿಂದ ಸ್ಪರ್ಶ, ವಾಸನೆ. ಎಲ್ಲೆಲ್ಲಿ ವಿಷಯಕ್ಕೂ ಇಂದ್ರಿಯಕ್ಕೂ ಸಂಯೋಗ ಆಗುತ್ತೋ ಅಲ್ಲಿ ಏನಾಗುತ್ತೆ ಕೇಳಿದರೆ ಮನಸ್ಸು ಒಳಗಿನಿಂದ ಅನುಭವಿಸ್ತಾ ಇರುತ್ತೆ. ಈ ವಿಷಯ ಸುಖವನ್ನು ಮನಸ್ಸಿಗೆ ಒಳಕ್ಕೆ ಹೋಗಿ ಕೊಡುವಂಥವುಗಳು ಈ ಇಂದ್ರಿಯಗಳು, ಇವೇ ಮಾಧ್ಯಮಗಳು ಅಲ್ವಾ. ಹಾಗಾಗಿ ಏನಾಗುತ್ತೆ ಅಂದರೆ ಈ ವಿಷಯ ಸುಖವನ್ನು ಕೊಂಡೊಯ್ದು ಮನಸ್ಸಿಗೆ ಮುಟ್ಟಿಸುವಂಥ ಇಂದ್ರಿಯಗಳು ಅದಕ್ಕೆ ಮುಟ್ಟಿಸಿ ಈ ಬ್ರೋಕರ್ಗಳು ಜರ್ಜರಿತವಾಗಿ ಬಿಡ್ತವೆ. ಇವುಗಳ ಕೆಲಸ ದಲ್ಲಾಳಿ ಕೆಲಸ. ವಿಚಾರ ಮಾಡಿ, ಹೌದಾ ಅಲ್ಲೋ ಅಂತ. ಆದರೆ ಒಳಗಿನಿಂದ ಕುಳಿತಂತಹ ಮಹಾರಾಜ ಈ ದಲ್ಲಾಳಿಗಳನ್ನು ದುಡಿಸಿ
ಕೊನೆಗೂ ಮತ್ತೆ ಪುನಃ ತಂದುಕೊಡಿ ಅಂತ ಕೇಳ್ತಾನೆ ಇರ್ತಾನೆ. ಮೊದಲು ಮನಸ್ಸು ಅನುಭವಿಸುವ ಸುಖವನ್ನೇ ತಾವೂ ಸುಖ ಅನುಭವಿಸ್ತಾ ಇದ್ದೇವೆ ಅಂತ ಈ ಇಂದ್ರಿಯಗಳು ಭಾವಿಸ್ತವೆ. ಆಮೇಲೆ ಗೊತ್ತಾಗೋಷ್ಟೊತ್ತಿಗೆ ಕಾಲ ಮಿಂಚೋಗಿರುತ್ತೆ. ಅಷ್ಟೇ ಅಲ್ಲ, ಆ ಮನಸ್ಸು ಕೇಳಿದ ಹಾಗೆಲ್ಲ ವಿಷಯ ಸುಖವನ್ನು ಒಳಕ್ಕೆ ಕೊಂಡೊಯ್ದು ಕೊಟ್ಟು ಇವು ಸಂಪೂರ್ಣವಾಗಿ ತಮ್ಮ ಶಕ್ತಿಯನ್ನು ಕಳ್ಕೊಂಡು ಬಿಡ್ತವೆ, ಜರ್ಜರಿತವಾಗ್ತವೆ ಅಂತ ಹೇಳಿದೆ ನಾನು. ಅಷ್ಟಾದ್ರೂ ಸಹ ಒಳಗಿನಿಂದ ಮನಸ್ಸು ಇವುಗಳನ್ನು ವಿಷಯಗಳತ್ತ ಹೋಗಿ ಅಂತ ಹೇಳೋದನ್ನು ಬಿಡೋದಿಲ್ಲ. ಹಾಗೆ ಏನಾಗುತ್ತೆ ಅಂದರೆ ಇಂದ್ರಿಯಗಳು ತಮ್ಮ ಬಲವನ್ನು ಕಳ್ಕೊಳ್ತವೆ, ತಮ್ಮ ಶಕ್ತಿಯನ್ನು, ತಮ್ಮ ಪಾಠವತೆಯನ್ನು, ತಮ್ಮ ಚುರುಕುತನವನ್ನು ಎಲ್ಲವನ್ನೂ ಕಳ್ಕೊಂಡು ಬಿಡ್ತವೆ. ಹೆಚ್ಚಾಗಿ ಆತ್ಮ ವಿಷಯಕ್ಕೆ ಸಂಬಂಧಪಟ್ಟ ವಿಷಯವನ್ನು ಅವು ಗ್ರಹಿಸಲಿಕ್ಕೆ ಹೋಗೋದೇ ಇಲ್ಲ. ಹಾಗಾಗಿ ಈ ರಾಜಸಿಕ ಸುಖವನ್ನು ಯಾವನು ಬೆನ್ನತ್ತಿ ಹೋಗ್ತಾನೋ ಅವನು ಈ ಸಾತ್ವಿಕ ಸುಖದಿಂದ ದೂರ ಸರಿದು ಬಿಡ್ತಾನೆ. ಮತ್ತು ವಿಷಯೇಂದ್ರಿಯ ಸಂಯೋಗಾತ್ ಅಂದರೆ ವಿಷಯ ಇಲ್ಲದೇ ಇದ್ದರೆ ಅವನಿಗೆ ಸುಖ ಇಲ್ಲ ಇಲ್ಲಿ, ಅಷ್ಟು ನಿಶ್ಚಯ. ಆದರೆ ಮೊದಲನೇ ಶ್ಲೋಕದಲ್ಲಿ ಹೇಳಿದಂಥ ಸಾತ್ವಿಕ ಸುಖ ಉಂಟಲ್ಲ, ಅವನು ಎಲ್ಲಿ ಹೋದರೂ ಅವನು ಸುಖಕ್ಕೆ ಮೋಸ ಅನ್ನೋದಿಲ್ಲ. ಎಲ್ಲ ಕಡೆಗೂ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೋದು. ಆದರೆ ಈ ಸುಖ ಮಾತ್ರ ವಿಷಯ ಇದ್ದಲ್ಲಿ ಮಾತ್ರ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕಾಗತ್ತೆ, ಅಲ್ಲದಿದ್ದರೆ ಆಗೋದಿಲ್ಲ. ಆದರೆ ಇವನು ಹೋದಲ್ಲೆಲ್ಲ ವಿಷಯವನ್ನು ಕೊಡೋರು ಯಾರು ಇವನಿಗೆ ಅಲ್ವಾ? ಹಾಗಾಗಿ ಇವನ ಸುಖ ಅತ್ಯಂತ ಸೀಮಿತ. ಮತ್ತು ಈ ರಾಜಸಿಕ ಸುಖ ಹೇಗಿರುತ್ತೆ ಅಂದರೆ ಅಗ್ರೇ ಅಮೃತೋಪಮಂ ಅಂತ. ಅನುಭವಿಸುವ ಕಾಲದಲ್ಲಿ ಅದು ಅಮೃತದಷ್ಟು ಸಂತೋಷಕರವಾಗಿರುತ್ತಂತೆ ಅವನಿಗೆ. ಅನುಭವಿಸಿದ ಮರುಕ್ಷಣದಲ್ಲಿಯೇ ತುಂಬ ಕಷ್ಟ ಆಯಿತು ಅಂತ. ನಾನು ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ. ಎಲ್ಲೆಲ್ಲಿ ಇಂದ್ರಿಯಗಳಿಂದ ನಮಗೆ ಸುಖ ಸಿಗುತ್ತೋ ಆ ಸುಖ ಅದು ನಮಗೆ ಆತ್ಯಂತಿಕ ಸುಖವನ್ನು ಕೊಡುವುದಿಲ್ಲ ಅಂತ. ಈಗ ನಾನು ಕೊಟ್ಟ ಉದಾಹರಣೆ ಇನ್ನೊಂದು ಜ್ಞಾಪಿಸಿಬಿಡ್ತೇನೆ. ತುಂಬ ಹಸಿವೆ ಆಗಿದೆ, ನಾಲ್ಗೆ ಬಯಸ್ತಾ ಇದೆ ರುಚಿಯಾದ ಪದಾರ್ಥ ಬೇಕು ಅಂತ. ಇದು ಇಂದ್ರಿಯ ತಾನೇ. ಜಾಮೂನ್ ಇಷ್ಟ ಅಂತ ತಿಂದ, ಎರಡನ್ನು ಬಡಿಸಿದ್ರು, ಖುಷಿ ಆಯಿತು, ತಿಂದ. ಮೂರನೇದು ತಿಂದ, ಸಂತೋಷ ಆಯಿತು. ನಾಲ್ಕನೇದು ತಿನ್ನುವಾಗ ಬೇಡ ಅಂತ ಅನ್ನಿಸ್ತು. ಐದನೇದು ಮತ್ತೆ ಬಲವಂತ ಹಾಕ್ಲಿಕ್ಕೆ ಬಂದರೆ ಬಡಿಸುವವನಿಗೆ ಎದ್ದು ಹೊಡೆಯೋದಕ್ಕೆ ಹೋಗ್ತಾನೆ ಅವನು. ಯಾಕೆ? ಅದರೊಳಗೆ ನಿಜವಾಗಿಯೂ ಸುಖವೇ ಇದ್ದದ್ದಿದ್ದರೆ ಪರಿಣಾಮೇ ವಿಷಮಿವ. ಆಮೇಲೆ ಅವನಿಗೇನಾಯ್ತು? ಅದು ಪರಿಣಾಮದಲ್ಲಿ ವಿಷ. 2 ಜಾಮೂನು 3 ಜಾಮೂನು ತಿಂದಾಗ ಅಮೃತೋಪಮಂ, ಪರಿಣಾಮ ವಿಷಮ ಮುಂದಿನದು. ಈ ವ್ಯತ್ಯಾಸವನ್ನು ನೋಡಿ ಆದರೂ ಕಲ್ತ್ಕೊಳ್ಬೇಕು ನೀನು ಅಂತಾನೆ ಭಗವಂತ. ಅಂದರೆ ಎಲ್ಲೆಲ್ಲಿ ಈ ವಿಷಯಗಳಿಂದ ಸುಖ ಸಿಗತ್ತೋ ಇದು ಶಾಶ್ವತ ಅಲ್ಲ. ಮತ್ತಷ್ಟೇ ಅಲ್ಲ, ಅಲ್ಲಿ ವಾಸ್ತವಿಕವಾಗಿ ಆ ವಸ್ತುವಿಗೆ ನಿಜವಾಗಿಯೂ ಸುಖವನ್ನು ಕೊಡುವ ಶಕ್ತಿ ಇಲ್ಲ. ಹಾಗಿದ್ದರೆ ಮೊದಲು ನಿನಗೆ ಸುಖ ಆದ ಹಾಗೆ ಆಯ್ತಲ್ಲ ಅಂತಂದರೆ ಅದು ನಿನ್ನ ಭ್ರಮೆ. ಜಾಮೂನಿಗೆ ನಿಜವಾಗಿಯೂ ಸುಖವನ್ನು ಕೊಡುವ ಶಕ್ತಿ ಇದ್ದರೆ ಮೊದಲು 2 ಅಥವಾ 3 ಜಾಮೂನು ತಿಂದಾಗ ಎಷ್ಟು ಸುಖ ಆಗಿತ್ತೋ 7, 8ನೇ ಜಾಮೂನು ತಿಂದಾಗಲೂ ಅಷ್ಟೇ ಸುಖ ಆಗಬೇಕಿತ್ತು. ಆಗೋದಿಲ್ಲ. ಹಾಗಾಗಿ ಅದರೊಳಗೆ ನಿಜವಾಗಿಯೂ ಸಹ ಏನಿಲ್ಲ, ಸುಖ ಇಲ್ಲ. ಆದರೆ ಸಾತ್ವಿಕ ಸುಖ ಸಿಗದೇ ಇದ್ದದ್ರಿಂದ ಅದಕ್ಕೇನೆ ನಾವು ಸುಖ ಅಂತ ಬೋರ್ಡ್ ಹಾಕಿಬಿಟ್ಟಿದ್ದೇವೆ ಅಷ್ಟೇ. ಮತ್ತು ಮುಂದಿನ ದುರಂತ ಪರಿಣಾಮೇ ವಿಷಮಿವ. ಪರಿಣಾಮದಲ್ಲಿ ವಿಷ ಅಂದರೆ ವಿಷಕ್ಕೆ ಸಮಾನ. ಅಂದರೆ ಇಂದ್ರಿಯಗಳೆಲ್ಲ ಜರ್ಜರಿತವಾಗ್ತವೆ. ಅನುಭವಿಸಿದ್ದನ್ನೇ ಮತ್ತೆ ಮತ್ತೆ ಅನುಭವಿಸಬೇಕಂತ ಬಯಸ್ತಾ ಇಂದ್ರಿಯಗಳು ಶಿಥಿಲವಾಗ್ತವೆ. ಶಿಥಿಲ ಆಗ್ತಾ ಬಂದಾಗ ಏನಾಗುತ್ತೆ ಕೇಳಿದರೆ, ತನಗಿನ್ನೂ ಸುಖ ಬೇಕು ಅಂತ ಬಯಸ್ತಾ ಇರುವಾಗಲೇ ಇವನಿಗೆ ಗೊತ್ತಿಲ್ಲದೇ ವಾರ್ಧಕ್ಯವು ಅಡರಿಬಿಡುತ್ತದೆ. ಆ ವಾರ್ಧಕ್ಯದ ಜೊತೆಗೆ ರೋಗಗಳೂ ಬರ್ತವೆ. ಇಷ್ಟಾದ್ರೂ ಸಹ ಈ ರಾಜಸಿಕ ಸುಖವನ್ನು ಹೆಚ್ಚಾಗಿ ಅನುಭವಿಸಿದ್ರಿಂದ ಅದು ಸಾಕು ಅಂತ ಅನಿಸೋದಿಲ್ಲ.
ಮತ್ತು ಈ ರೋಗಗಳು ಬಂದಾಗಳೂ ಸಹ ಅವುಗಳ ಜೊತೆಗೇ ರಾಜಸಿಕ ಸುಖವನ್ನು ಅನುಭವಿಸ್ತಾ ಇರ್ತಾನೆ. ಪಶ್ಚಾದ್ಹಂತ ಶರೀರೇ ರೋಗ. ಹೀಗೆ ಪರಿಣಾಮೇ ವಿಷಮಿವ, ಕೊನೆಗೆ ವಿಷಮಿವ ಅಲ್ಲ, ವಿಷವೇ ಅದು, ವಿಷವೇ ಆಗಿಬಿಡ್ತಿದೆ. ತತ್ಸುಖಂ ರಾಜಸಂ ಸ್ಮೃತಂ, ಇಂಥ ಸುಖ ಅದು ರಾಜಸಿಕ ಸುಖ. ಗೀತಾಚಾರ್ಯ ಇದು ಎರಡನ್ನು ಹೇಳಿ ನಮ್ಮ ಹತ್ರ ನೇರವಾಗಿ ಅಲ್ಲ, ಪರ್ಯಾಯ ಒಂದು ಪ್ರಶ್ನೆ ಕೇಳ್ತಾನೆ. ಈಗ ವಿಚಾರ ಮಾಡು, ನಿನ್ನ ಒಳಗಿನಿಂದ ಸಿಗುವ ಸುಖಕ್ಕೆ ಕ್ಷಯ ಅನ್ನೋದಿಲ್ಲ, ಹೊರಗಿನಿಂದ ಸಿಗುವ ಸುಖಕ್ಕೆ ಶಾಶ್ವತತೆ ಅನ್ನೋದಿಲ್ಲ. ಹಾಗಾಗಿ ನೀನು ಯಾಕೆ ಇದಕ್ಕೆ ಪ್ರಯತ್ನ ಪಡ್ತೀಯೇ, ಅದಕ್ಕೆ ಯಾಕೆ ಪ್ರಯತ್ನ ಪಡಬಾರದು? ನೋಡು, ಈ ರಾಜಸಿಕ ಸುಖವೇ ಇಷ್ಟು ಭಯಾನಕ, ಇದಕ್ಕಿಂತ ಮುಂದೆ ಇನ್ನೊಂದುಂಟು ತಾಮಸಿಕ ಸುಖ, ಅದನ್ನು ಹೇಳ್ತೇನೆ ಕೇಳು ಅಂತಾನೆ 39ನೇ ಶ್ಲೋಕ. ಯದಗ್ರೇ ಚ ಅನುಬಂಧೇ ಚ ಸುಖಂ ಮೋಹನಂ ಆತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಯಾವುದು ಬುದ್ಧಿಗೆ ಮಂಕನ್ನು ಹಿಡಿಸಿ ಮೊದಲಿನಿಂದ ಕೊನೆಯವರೆಗೂ ಸಹ ಸುಖವಾಗಿ ಕಾಣ್ತದೋ ಆ ಸುಖ ಅದು ತಾಮಸಿಕ ಸುಖ. ನಿದ್ರೆ, ಸೋಮಾರಿತನ ಇವು ಏನು ಮಾಡ್ತವೆ ಅಂದರೆ ಮನೋರಾಜ್ಯವನ್ನು ಕಲ್ಪಿಸಿಕೊಂಡು ಕರ್ತವ್ಯದಲ್ಲಿ ಪ್ರಮಾದವನ್ನು ಉಂಟು ಮಾಡ್ತಾ ಇರ್ತವೆ. ಆ ಪ್ರಮಾದ ಮಾಡುವುದನ್ನೇ ಸುಖ ಅಂತ ಭಾವಿಸ್ತಾನೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಇದರೊಳಗೆ ಎಷ್ಟು ಅಂಶ ಹೇಳ್ತಾನೆ ಭಗವಂತ. ಯದಗ್ರೇ ಅನುಬಂಧೇಚ, ಅಗ್ರೆ ಅಂದರೆ ಈಗ ಅನುಭವಿಸುವ ಕಾಲದಲ್ಲಿ, ಈ ಕ್ಷಣದಲ್ಲಿ, ಮುಂದುಗಡೆಗೆ, ಮೊದಲು ಅಂತ ಅರ್ಥ. ಅನುಬಂಧೇಚ ಮುಂದೂ ಸಹ. ರಾಜಸಿಕ ಸುಖದೊಳಗೆ ಈ ಕ್ಷಣದಲ್ಲಿ ವಿಷಯ ಸುಖ ಉಂಟು ಅವನಿಗೆ, ಆದರೆ ತಾಮಸಿಕ ಸುಖದಲ್ಲಿ ಈ ಕ್ಷಣದಲ್ಲೂ ಸುಖ ಇಲ್ಲ, ಮತ್ತು ಮುಂದೂ ಸುಖ ಇಲ್ಲ. ಅಲ್ಲ, ಹಾಗಿದ್ರೆ ಈಗಲೂ ಸುಖ ಇಲ್ಲ, ಮುಂದೂ ಸುಖ ಇಲ್ಲ, ಆದರೂ ಸಹ ಅದನ್ನು ಯಾಕೆ ಅನುಭವಿಸೋದಕ್ಕೆ ಮುಂದಾಗ್ತಾನ್ರಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತಾರೆ ಭಗವಂತ. ಏನು ಅಂದರೆ ಮೋಹನಂ ಆತ್ಮನಃ, ಈ ತಾಮಸಿಕ ಸುಖ ಅವನ ಬುದ್ಧಿಗೆ ಮಂಕನ್ನು ಕವಿಸಿಬಿಟ್ಟಿದೆ. ಹಾಗಾಗಿ ಸುಖ ಇಲ್ಲದಿದ್ದರೂ ಸಹ ಸುಖ ಅಂತ ಅಂದ್ಕೊಂಡು ಅನುಭವಿಸ್ತಾ ಇರ್ತಾನೆ ಹೀಗೆ ಅಂತ. ಮತ್ತು ಅದು ಹೇಗಿರುತ್ತೆ ಅಂದರೆ ನಿದ್ರಾಲಸ್ಯ ಪ್ರಮಾದೋತ್ಥಂ, ಅತಿಯಾದ ನಿದ್ರೆ, ನಿನ್ನೇನು ಬಂದಿತ್ತು ಈ ವಿಷಯ, ಮತ್ತು ಪ್ರಮಾದ ಮತ್ತು ಆಲಸ್ಯ, ಇವುಗಳಿಂದ ಹುಟ್ಟಿದ್ದಂತೆ ಅದು. ಅಂದರೆ ತುಂಬ ನಿದ್ದೆ ಮಾಡಿದಾಗ ಆಹಾ ತುಂಬ ಸಂತೋಷ ಆಯಿತು ಅಂತ. ಎಷ್ಟು ಹೊತ್ತು ನಿದ್ದೆ ಅಂದರೆ 1-2 ದಿವಸ ಕಂಟಿನ್ಯೂಸ್ ಆಗಿ. ಕುಂಭಕರ್ಣನ ವಂಶಸ್ಥ ಅವನು, ಹಾಗೆ ನಿದ್ದೆ ಮಾಡಿಬಿಡ್ತಾನೆ. ಆದರೆ ಆ 2 ದಿವಸ ನಿರಂತರ ನಿದ್ದೆ ಮಾಡಿದಾಗ ನಾನು ಎಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡುವ ಅವಕಾಶವನ್ನು ಕಳ್ಕೊಂಡೇ ಅಂತ ಒಂದು ಸಲನೂ ವಿಚಾರ ಮಾಡೋದಿಲ್ಲ. ಯಾಕೆಂದರೆ ಮೋಹನ ಆತ್ಮನಃ, ಅವನ ಬುದ್ಧಿಗೆ ಮೋಹ ಕವಿದಿರ್ತದೆ. ಹೀಗೆ ನಿರಂತರ ಮನ್ಕೊಂಡಿರೋದೇನೇ ಸುಖ ಅಂತ. ಸಾಮಾನ್ಯವಾಗಿ ತಪ್ಪು ತಿಳ್ಕೊಳ್ಬೇಡಿ, ಈ ವಿದ್ಯಾರ್ಥಿ ಜೀವನದಲ್ಲಿ ಕೆಲವು ಜನ ಇರ್ತಾರೆ, ಹಾಸ್ಟೆಲ್ ಇರ್ತಾರೆ, ಅವರು ಆ ತಾಮಸಿಕ ಸುಖ ನೋಡಬೇಕು ಅಲ್ಲಿ ಹೇಗಿರುತ್ತೆ ಅಂತ. ಅವನು ಹಾಸ್ಟೆಲಿಗೆ ಬಂದ ದಿವಸ ಅಪ್ಪನೋ ಅಥವಾ ಪೇರೆಂಟ್ಸ್ ಯಾರು ಬಂದು ಚಾಪೆ ಹಾಸಿಗೆ ಎಲ್ಲ ಕೊಡಿಸೋಗಿರ್ತಾರೆ ಅವನಿಗೆ, ಅವತ್ತು ಅದನ್ನು ಬಿಡಿಸ್ತಾನೆ. ಹಾಸ್ಟೆಲ್ ಬಿಟ್ಟು ಹೋಗುವಾಗ ಅದನ್ನು ಮಡಿಸ್ತಾನೆ. ಯಾಕೆ ಬೆಳಗಾತ ಎದ್ದು ಯಾರು ಕೇಳಿದರೆ ಯಾಕೆ ಮಾಡಿಸ್ಲಿಲ್ಲ? ಅಲ್ಲ, ಸಂಜೆ ಮನ್ಕೊಳ್ಳಿಕ್ಕೆ ಬೇಕಲ್ವಾ? ಇದು ಒಂದೇ ಅಲ್ಲ, ಅಕಸ್ಮಾತ್ ಏನಾದರೂ ಅಲ್ಲೇನಾದ್ರು ಅವರಿಗೆ ಅಡುಗೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದ್ದರೆ ಕೊಡೋದಿಲ್ಲ. ಯಾಕೆ ಅಂದರೆ ಕೊಟ್ಟರೆ ಎಲ್ಲ ರೂಮೂ ಸಹ ಅಡುಗೆ ಮನೆಯೇ ಆಗಿಬಿಡುತ್ತೆ. ಅಲ್ಲಿ ಟೀ ಮಾಡ್ಕೊಳ್ತಾರೆ, ಪಾತ್ರ ತೊಳೆಯೋದಿಲ್ಲ. ಯಾಕೆ ಮತ್ತೆ ಮಾಡ್ಲಿಕ್ಕೆ ಬೇಕಲ್ವಾ? ಹಾಗೇನೆ ಸ್ಟೋವ್ ಉರಿತಾ ಇದ್ದಿದ್ದು ಉರಿತಾನೇ ಇರ್ಬೋದು, ಯಾಕೆ ಮತ್ತೆ ಹಚ್ಚಲಿಕ್ಕೆ ಬೇಕಲ್ಲ, ಅದು ಯಾಕೆ ಆರಿಸ್ಬೇಕು ಹೀಗೆ ಅಂತ. ಇದೆಲ್ಲ
ಈ ಅವ್ಯವಸ್ಥೆಯ ಗೂಡು ತಾಮಸಿಕ ಸುಖದ ಬೀಡು. ಇದನ್ನೆಲ್ಲ ನೋಡಿ ಬಂದಿದ್ದೇನೆ ನಾನು, ಅದಕ್ಕೋಸ್ಕರ. ಮತ್ತು ಅನುಬಂಧ ಅನುಭವಿಸುವಾಗ ಈಗಲೂ ಇಲ್ಲ, ಮುಂದೂ ಇಲ್ಲ. ತಾಮಸಿಕ ಸುಖದಲ್ಲಿ ಮುಂದೂ ಸುಖ ಇಲ್ಲ. ಇದಕ್ಕೆ ನೇರ ಉದಾಹರಣೆ ಕೊಟ್ಟುಬಿಡ್ತೇನೆ. ಒಬ್ಬ ಡ್ರಿಂಕ್ ಮಾಡುವವನಿದ್ದಾನೆ. ಅವನಿಗೆ ಯಾರಾದರೂ ಹೇಳಿದರೆ ಇದು ಕೆಟ್ಟದ್ದು ಅಂತ ಹೇಳಿದರೆ ಆ ಕ್ಷಣಕ್ಕೆ ಅವನು ಹೌದು ಅಂತ ಒಪ್ಕೊಳ್ತಾನೆ. ಆದರೆ ಆ ರಸ್ತೆಯಲ್ಲಿ ಹೋಗುವಾಗ ಅಲ್ಲೆಲ್ಲೋ ಒಂದು ಕಡೆ ಬೋರ್ಡ್ ಹಾಕಿಬಿಡ್ತಾರೆ, ಇಂಥದ್ದು ವೈನು ಅಂತ ಹೇಳಿ ಬೋರ್ಡ್ ಹಾಕಿದ ತಕ್ಷಣ ನೆನಪಾಗಿಡುತ್ತೆ. ಯಾಕೆಂದರೆ ನನ್ನ ಗೆಳೆಯನ ಮನೆ ಬಂತಲ್ಲ ಹೀಗೆ ಅಂಥೇಳಿ ಸುತ್ತಲೂ ನೋಡ್ತಾನೆ, ನೇರ ಹೋಗ್ತಾನೆ, ಕುಡಿತಾನೆ. ಕುಡಿಯುವಾಗಾದರೂ ಸುಖ ಉಂಟಾ? ಯಾಕೆಂದರೆ ಅದಕ್ಕೆ ಏನೇನೆಲ್ಲ ಕೆಮಿಕಲನ್ನು ಹಾಕಿರ್ತಾರೆ. ಕುಡ್ದ, ಅದು ಎದಗ್ರೆ ಈ ಕ್ಷಣದಲ್ಲಿ ಮುಖ ಸಿಂಡ್ರಿಸ್ಕೊಂಡು ಕುಡಿತಾನೆ. ಕುಡಿಯೋಕ್ಕಾಗಲ್ಲ ಅಂತ ಅದ್ರ ಜೊತೆಗೆ ಇನ್ನೇನೇನೋ ಸೇರಿಸ್ಕೊಂಡು ತಿಂತಾನೆ ಅಲ್ವಾ. ಮೊದಲು ಒಂದು ಪೆಗ್ ಅಂತ, ಆಮೇಲೆ ಒಂದು ಪೆಗ್ಗಿಗೆ ನಿಲ್ಲೋದಿಲ್ಲ, ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಕೊನೆಗೇನಾಗುತ್ತೆ ಕೇಳಿದರೆ, ಕುಡ್ದಾಯಿತು, ಕುಡ್ದಾದ್ಮೇಲಾದರೂ ಸಹ ಸುಖ ಉಂಟು ಅನುಬಂಧದಲ್ಲಿ, ಅಂದರೆ ಮುಂದೆ ಇನ್ ಫ್ಯೂಚರ್ ಸುಖ ಉಂಟು? ಇಲ್ಲ. ಯಾಕೆಂದರೆ ಬರಬೇಕಿದ್ರೆ ಇಬ್ಬರು ಹಿಡ್ಕೊಳ್ಬೇಕು. ಹಿಡ್ಕೊಳ್ಳೋರು ಇಲ್ಲ ಅಂದರೆ ಆ ಏರಿಯಾದಲ್ಲಿರುವಂಥ ಎಲ್ಲ ರಸ್ತೆ ಉದ್ದ ಅಗಲವನ್ನು ಅವನು ಅಳಿತಾನೆ ವಿದೌಟ್ ಎನಿ ಸ್ಕೇಲ್. ಆಮೇಲೆ ರಸ್ತೆ ಅಳೆದಿದ್ದು ಸಾಲದು ಅಂಥೇಳಿ ಮೋರಿಯನ್ನು ಅಳಿತಾನೆ. ಆಮೇಲೆ ಸಾಲದು ಅಂತ ಅನಿಸುವಾಗ ಯಾರೋ ಬಂದು ವೆಹಿಕಲ್ ಅವರು ಗುದ್ದಿದ್ರೆ ಗುದ್ದಿಸ್ಕೊಂಡು ಬರ್ತಾನೆ. ಮನೆಗೆ ಬಂದು ನೋಡೋಷ್ಟೊತ್ತಿಗೆ ಎಲ್ಲ ಕಡೆಗೂ ಸಹ ರಕ್ತಾಭಿಷೇಕ ಆಗಿರ್ತದೆ. ಇದು ಯದಗ್ರೇ ಚ ಅನುಬಂಧೇ ಚ. ಸರಿ, ಇಷ್ಟೆಲ್ಲ ಮಾಡಿದ್ನಲ್ಲ, ಏನು ಪಡೆದ ಅಂದರೆ ತನ್ನ ಬೌದ್ಧಿಕ ಶಕ್ತಿಯನ್ನು ಎಷ್ಟೋ ವರ್ಷಗಳ ಕಾಲ ಇದ್ದು ಒಳ್ಳೆಯದನ್ನು ಮಾಡಲಿಕ್ಕೆ ಉಪಯೋಗ ಆಗುವಂಥ ಬೌದ್ಧಿಕ ಶಕ್ತಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಿಕೊಂಡ. ಯದಗ್ರೇ ಅನುಬಂಧೇ ಚ ಆಯಿತು. ಮತ್ತೆ ಇನ್ನೇನು ಮಾಡ್ತಾನೆ? ಇದರ ಬಿಟ್ಟರೆ ಮಧ್ಯೆಯಲ್ಲಿ ನಿದ್ದೆ ಪೂರ್ತಿ. ಅದರ ಬಿಟ್ಟರೆ ಇನ್ನು ಆಲಸ್ಯತನ, ಸೋಮಾರಿತನ. ಕೆಲವು ಜನರ ಅದನ್ನು ನೋಡಬೇಕು ನಾವು. ನೋಡಿದರೆ ಇನ್ನೊಬ್ಬರಿಗೆ ಹೋಲ್ಸೇಲಲ್ಲಿ ಕೊಡುವಷ್ಟು ಸೋಮಾರಿತನ ಅವ್ರ ಹತ್ರ ಇರ್ತದೆ, ಅಷ್ಟರ ಮಟ್ಟಿಗೆ. ಎಲ್ಲ ಕೆಲಸವನ್ನು ಪೋಸ್ಟ್ಪೋನ್ ಮಾಡೋದು, ಎಲ್ಲ ಕೆಲಸವನ್ನು ಸಹ. ಎಷ್ಟರ ಮಟ್ಟಿಗೆ ಅಂದರೆ ನೇಚರ್ ಕಾಲ್ಸನ್ನು ಸಹ ಸರಿಯಾಗಿ ಮಾಡದೇ ಇರೋಷ್ಟರ ಮಟ್ಟಿಗೆ ಸೋಮಾರಿತನ. ಎದ್ದು ಹೋಗಬೇಕಲ್ಲ ಅಂತ. ಪ್ರಾಯಶಃ ಭಗವಂತ ಈ ಮಾತನ್ನೆಲ್ಲ ಹೇಳಬೇಕಿದ್ರೆ ಈ ಕಾಲದ ಬಹಳಷ್ಟು ಜನ ಅವನ ಕಣ್ಣಿಗೆ ಕಂಡಿರಬೇಕು ಅವನಿಗೆ. ಹಾಗಾಗಿ ನಿದ್ರಾ, ಆಲಸ್ಯ, ಪ್ರಮಾದ. ಪ್ರಮಾದ ಅಂದರೆ ಮಾಡಿದ ತಪ್ಪನ್ನೇ ಮತ್ತೆ ಮಾಡ್ತಾ ಇರ್ತಾನೆ. ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ, ನೀವು ಎಷ್ಟು ಸಲನಾದರೂ ಹೇಳಿ ಮತ್ತು ಅದೇ ತಪ್ಪು. ಅದರಿಂದ ಹುಟ್ಟಿದಂಥದ್ದು ಅಂದರೆ ಅತಿಯಾದ ನಿದ್ದೆಯನ್ನು ಮಾಡಿ ತಪ್ಪು ಮಾಡಿದಾಗ ಅವನಿಗೆ ಸುಖ, ಮತ್ತು ಆಲಸ್ಯತನದಿಂದ ಬಯಸ್ಕೊಂಡ್ರೆ ಸುಖ, ಪ್ರಮಾದದಿಂದ ಮಾಡಿ ಪ್ರಮಾದದಿಂದ ಬಂದಂಥದ್ದು ಏನುಂಟು ಅದು ಸುಖ. ಇಂತಹ ಸುಖ ಅದು ತಾಮಸಂ, ಇದು ತಾಮಸಿಕ ಸುಖ. ಇದರಿಂದ ಏನಾಗುತ್ತೆ ಅಂದರೆ ಏನೂ ಆಗೋದಿಲ್ಲ. ಅವನಿಗೂ 3 ಬಿಲ್ಲಿ ಲಾಭ ಇಲ್ಲ, ಅವನ ಮನೆಯವರಿಗೂ ಲಾಭ ಇಲ್ಲ. ಇಂಥವನು ಒಂದು ದಿವಸ ಪೂರ್ತಿಯಾಗಿ ಹೊರಟು ಹೋದಾಗ ಭಾಳಷ್ಟು ಜನ ನಿಟ್ಟುಸಿರೆ ಬಿಡ್ತಾರೆ. ಹಾಗಾಗಿ ಇಂತಹ ಸುಖ ಅದು ಅಪೇಕ್ಷಣೀಯ ಅಲ್ಲ, ಸುತರಾಂ ಅಲ್ಲ ಎನ್ನುವಂಥ ಅರ್ಥವನ್ನು ತಿಳಿಸೋದಕ್ಕೋಸ್ಕರ ಭಗವಂತ ತಾಮಸಿಕ ಸುಖವನ್ನು ತಿಳಿಸಿದ್ದಾನೆ. ಮತ್ತು ಏನಿದ್ರೂ ಸಹ ಇವೆಲ್ಲ ಈ ಗುಣಗಳ ಹಿನ್ನೆಲೆಯಲ್ಲಾಗುವಂಥದ್ದು. ಹಾಗಾಗಿ ಈ ಗುಣಗಳ ವಿಚಾರ ಮುಗುದಿಲ್ಲ. ಇವುಗಳನ್ನು ಮೀರಿ ನಿಲ್ಲೋದಷ್ಟು ಸುಲಭ ಅಲ್ಲ ಅಂತ ನಾಳೆ 6:30 ಗಂಟೆಗೆ ಸೇರಿದಾಗ ಹೇಳ್ತಾನೆ. ಅಲ್ಲಿವರೆಗೆ ನೋಡೋಣ. ಎಲ್ಲರಿಗೂ ನಮಸ್ಕಾರ.